ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ श्रीमत्शंकर भगवत पूज्यपाद सद्गुरुभ्यो नमः वंदेतं सच्चिदानन्दं विधिवैर्यं महामहिम वेदान्ततारकं सद्गुरुं सच्चिदानन्दं सदाचार्यं श्री श्री सच्चिदानन्देन्द्र एपत्तु भाष्य भाग नित्य आत्मनो दृष्टि बाह्य अनित्य दृष्टे ग्राहिका ನನ್ನ ಎರಡು ದೃಷ್ಟಿ ಇದೆ. ದೃಷ್ಟಿ ಕ್ರಿಯಾತ್ಮಕವಾಗಿ ಗುಣಾತ್ಮಕವಾಗಿ ಆಗಮಾಪಾಯಿ ಬಂದು ಹೋಗುವಂಥದ್ದಾಗಿ ಹೆಚ್ಚು ಕಮ್ಮಿ ಇರತಕ್ಕಂಥ ವಿಕಾರಾತ್ಮಕವಾಗಿರ್ತಕ್ಕಂಥ ದೃಷ್ಟಿ. ಹಾಗಾದ್ರೆ ಆತ್ಮನೋ ದೃಷ್ಟಿ ಯಾವರ್ತತೆ ಸಾ ನಿತ್ಯ. ಆತ್ಮನ ದೃಷ್ಟಿ ಇರೋದು ಏನಿದೆ ಅದು ನಿತ್ಯವಾಗಿದೆ. ಅಂದ್ರೆ ಈ ಚಕ್ರಾದಿಗಳು ನೋಡದೆ ಹೋಗ್ಲಿ ಎರಡನ್ನೂ ನೋಡ್ತಾನೆ. ನೋಡ್ಲಿಲ್ಲ ಅನ್ನೋದನ್ನು ಕಾಣ್ತಾನೆ, ಕಾಣಿಸ್ತು ಅನ್ನೋದು ಗೊತ್ತಾಗತ್ತೆ, ಅರ್ಥ ಆಗ್ಲಿಲ್ಲ ಅನ್ನೋದು ಅರ್ಥ ಆಗುತ್ತೆ, ಅರ್ಥ ಆಯ್ತು ಅನ್ನೋದು ಅರ್ಥ ಆಗುತ್ತೆ. ಅರ್ಥ ಆಗ್ಲಿಲ್ಲ ಅನ್ನೋದು ಅರ್ಥ ಆಗುತ್ತಲ್ಲ, ಆ ಅರ್ಥವಾಗುವಿಕೆ ಕ್ರಿಯೆ ಅಲ್ಲ, ಅದು ಅರ್ಥವಾಗುವ ಸ್ವರೂಪ ಆದ್ರಿಂದ ಅದಕ್ಕೆ ಅರ್ಥ ಆಗ್ತಾ ಇರುತ್ತೆ. ಅದು ಬಾಹ್ಯವಾದ ಅನಿತ್ಯ ದೃಷ್ಟಿಯನ್ನು ಗ್ರಹಣೆ ಮಾಡುವಂಥದ್ದು. ಅದು ಗ್ರಹಿಸಿಕೊಂಡದ್ರೆ ಇದ್ರ ಕಡೆಯಿಂದ ಗ್ರಹಣೆ ಮಾಡುವಂಥದ್ದು ಅಂತ, ಅದ್ರ ಕಡೆಯಿಂದ ಗ್ರಹಣೆ ಮಾಡಲ್ಲ. ಬಾಹ್ಯವಾಗಿರುವ ಲೌಕಿಕ ದೃಷ್ಟಿಯನ್ನು ಗ್ರಹಣೆ ಮಾಡುವಂಥದ್ದು ಅಂದ್ರೆ ಬಾಹ್ಯ ಲೌಕಿಕ ದೃಷ್ಟಿ ಬಂದು ಗ್ರಹಣೆ ಮಾಡ್ಬೇಕು ಅಂತ ಆ ವ್ಯಾಪಾರ ಮಾಡೋದಕ್ಕೆ ಅರ್ಥ ಅಲ್ಲ. ಬಾಹ್ಯವಾದ ಅನಿತ್ಯವಾದ ಲೌಕಿಕ ದೃಷ್ಟಿಯು ಅದ್ರ ಪಡುತ್ತಲ್ಲ, ಅದು ಹಿಡಿಸ್ಕೊಳತ್ತಲ್ಲ. ಆ ಹಿಡಿಸ್ಕೊಳ್ಳೋದ್ರ ಕಡೆಯಿಂದ ಅದು ಹಿಡಿತಾ ಇದೆ ಅಂತ ಆರೋಪ. ಆಕಾಶ ಹಕ್ಕಿಯನ್ನು ಹಾರಿಸುತ್ತೆ ಅನ್ನೋ ಹಾಗೆ. ಆಕಾಶ ಹಕ್ಕಿ ಹಾರಿಸುತ್ತೆ, ಅಂಡಿಟ್ಟು ದಬ್ಬತ್ತನ ಮತ್ತೆ ಮಾಡುತ್ತೆ. ಆಕಾಶ ಇರೋದಿಲ್ಲ, ಹಕ್ಕಿ ಹಾರುತ್ತದೆ. ಆಕಾಶ ಏನು ಮಾಡೋದು. ಹಾಗೆ ಆತ್ಮನು ಅರಿಯೋದಿಂದ ಬಂದಿಲ್ಲ, ಆತ್ಮನೇ ಅರಿವೇ ಆತ್ಮನೇ ಅರಿವು. ಈ ಲೌಕಿಕ ಚಕ್ಷುಸ್ಸು ಶ್ರೋತ ಘ್ರಾಣ ಇತ್ಯಾದಿ ಉಂಟಾಗತ್ತೆ, ಹೋಗುತ್ತೆ, ಮರೆಯಾಗತ್ತೆ, ತೋರಿಸುತ್ತೆ. ಇದನ್ನು ಅರಿಯುವಂಥದ್ದು ಆತ್ಮದೃಷ್ಟಿ ಅಂತ ಇದ್ದಾರೆ. ಅನಿತ್ಯವಾದ ಬಾಹ್ಯವಾದ ಚಕ್ಷುರಾದ ದೃಷ್ಟಿಯನ್ನ ಗ್ರಹಣೆ ಮಾಡುವಂಥದ್ದು ಆತ್ಮದೃಷ್ಟಿ, ಅದು ನಿತ್ಯ. ಬಾಹ್ಯ ದೃಷ್ಟಿ ಇಷ್ಟ ಉಪಜನ ಅಪಾಯಾದಿ ಅನಿತ್ಯ ಧರ್ಮವತ್ವಾ ತದ್ಗ್ರಾಹಿಕಾಯಾಃ ಆತ್ಮದೃಷ್ಟೇಃ ತದ್ವದ್ ಅವಭಾಸತ್ವಂ ಅನಿತ್ಯತ್ವಾದಿ ಭ್ರಾಂತಿ ನಿಮಿತ್ತಂ ಲೋಕಸ್ಯ ಇತಿ ಯುಕ್ತಂ. ಬಾಹ್ಯ ದೃಷ್ಟಿಯಾಗಿರುವ ಬಾಹ್ಯ ಆತ್ಮಕ್ಕೆ ಹೋಲಿಸ್ಕೊಂಡ್ರೆ ಬಾಹ್ಯನ ಪ್ರಪಂಚ ಅಂತ ಅಲ್ಲ. ಆತ್ಮನು ಒಂದು, ಇನ್ನು ನಾನು, ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ ಇದಿಷ್ಟು ಹೊರಗಡೆ. ಇನ್ನು ಇದಕ್ಕೆ ಕಾಣುವ ಪ್ರಪಂಚ ಇನ್ನೂ ಹೊರಗಡೆ, ಅತ್ಯಂತ ಸ್ಥೂಲ. ನನಗೆ ದೇಹಕ್ಕಿಂತ ಹೊರಗಡೆ ಇರೋದಿದೆಯಲ್ಲ ಅದು ತೀರ ಬಾಹ್ಯ, ತೀರ ಸ್ಥೂಲ. ದೇಹವೂ ಬಾಹ್ಯವೇ. ಆತ್ಮ ಚೈತನ್ಯಕ್ಕೆ ದೇಹವೂ ಹೊರಚಾಗಿದೆ, ಇಂದ್ರಿಯವೂ ಹೊರಚಾಗಿದೆ, ಮನಸ್ಸು, ಬುದ್ಧಿ, ಪ್ರಾಣ ಮತ್ತೆ ನಾನು ಅನ್ನೋದು ಕೂಡ ಹೊರಚಾಗಿದೆ. ಹಾಗಾಗಿ ಇದನ್ನ ಹಿಡಿಯುವಂಥದ್ದು ಯಾವುದೋ ಆತ್ಮ ಚೈತನ್ಯವು ಅನಿತ್ಯವಾದ ಬಾಹ್ಯವಾದ ಉಪಜನ ಅಪಾಯಾದಿ. ಉಪಜನ ಉಂಟಾಗೋದು, ಅಪಾಯನ ಬಿಟ್ಟು ಹೋಗೋದು, ಎರಡು ಗೊತ್ತಾಗುತ್ತೆ. ನಂಗೆ ಬುದ್ಧಿಗೆ ಗೊತ್ತಾಗ್ತಾ ಇದೆ ಗೊತ್ತಾಗತ್ತೆ, ಗೊತ್ತಾಯ್ತು ಅಂತ ಗೊತ್ತಾಗ್ತದೆ. ಗೊತ್ತಾಯ್ತು, ಆಯ್ತು ಬಿಟ್ಟೆ, ಅದು ಗೊತ್ತಾಯ್ತು. ಏನೋ ಲೆಕ್ಕ ಈ ರೀತಿ ಅಂತ ಹೇಳ್ದ, ಅರ್ಥ ಆಯ್ತು, ಅರ್ಥ ಬಿಟ್ಬಿಡ್ತಾನೆ. ಆ ಬಿಡೋದು ಅನ್ನೋದು ಬುದ್ಧಿ, ಬಿಟ್ಟು ಗೊತ್ತಾಗೋದು ಆತ್ಮನಿಗೆ. ಹಾಗೆ ಬುದ್ಧಿ ತಗೊಳ್ತಾ ಇದೆ ಅನ್ನೋದು ಬುದ್ಧಿಗೆ, ಅದು ತಗೊಳ್ತಾ ಇದೆ ಗೊತ್ತಾಗೋದು ಆತ್ಮನಿಗೆ. ಆತ್ಮನ ದೃಷ್ಟಿಗೆ ತಗೊಳ್ಳೋದು ಬಿಡೋದು ಎರಡೂ ಇಲ್ಲ. ಉಪಜನಾನೇ ಉಂಟಾಗೋದು, ಅಪಾಯನೇ ಬಿಟ್ಟು ಹೋಗೋದು, ಆದಿ ಶಬ್ದದಿಂದ ಹೆಚ್ಚು ಕಮ್ಮಿ ಆಗೋದು, ವಿಕಾರವಾಗೋದು. ಈ ಅನಿತ್ಯ ಧರ್ಮ ಉಳ್ಳದ್ದಾಗಿದೆ ಯಾವುದೋ ಬಾಹ್ಯ ದೃಷ್ಟಿ. ಅದನ್ನು ಗ್ರಹಣೆ ಮಾಡುವಂತ ಆತ್ಮದೃಷ್ಟಿ ಇದೆಯಲ್ಲ, ಅದು ಕೂಡ ಅದರಂತೆ ತೋರುತ್ತೆ, ಅದಲ್ಲ. ಅದು
ಅದು ಉಪಜನಾಪಾಯ ಅಂದ್ರೆ ಇವು ಮೋಡ ಬಂದ್ರೆ ಚಂದ ಮುಚ್ಚೋದ, ಮೋಡ ಅಷ್ಟ ಸೇರಿದ್ರೆ ಚಂದ ಬಂದ ಅಂದ್ರೆ ಚಂದ ಮುಚ್ಚೋಗಿಲ್ಲ ಬಂದು ಇಲ್ಲ, ಚಂದ ಇದ್ದಾಗಿರ್ತಾನೆ. ಮೋಡ ಬಂದ್ರೆ ಓ ಚಂದ ಮುಚ್ಚೋಯ್ತು ಅಂತ, ಮೋಡ ಅತ್ತ ಸರಿದ್ರೆ ಚಂದ ಬಂದ ಅಂತ, ಚಂದ ಎಲ್ಲಿ ಬರಕ್ಕೆ ಹೋಗಿದ್ದ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನೇ ಅಂತ ಆ ಮಗು ನೋಡ್ತಾ ಇದ್ದಂತೆ ಮೋಡ ಓಡ್ತಾ ಇತ್ತು ರಾತ್ರಿ 9 ಗಂಟೆಗೆ. ಅದು ಚಂದ ಓಡ್ತಾ ಇರೋಂಗೆ ಕಾಣ್ತಾ ಇತ್ತು ಅದಕ್ಕೆ. ಅಮ್ಮ ಯಾಕೆ ಚಂದ ಓಡ್ತಾ ಇದ್ದಾನೆ, ಚಂದ ಮೋಡಕ್ಕೆ ಹೆದರ್ಕೊಂಡು ಓಡ್ತಾ ಇದ್ದಾನ ಅಂತ ಅಮ್ಮನ ಹತ್ರ ಪ್ರಶ್ನೆ ಮಾಡ್ತು ಮಗು. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನಿ ಅಂತ ಅವನ ಹಾಡು. ಪಾಪ ಅದು ವಾಹನ ಹೋಗ್ತಾ ಇದ್ರೆ ದಾರಿ ಪಕ್ಕದಲ್ಲಿರ್ತಕ್ಕ ಮರ ಓಡ್ತಾ ಇದ್ದಿತ್ತು ಅನ್ನೋ ಹಾಗೆ. ಮರ ಓಡ್ತಾ ಇರಲ್ಲ, ವಾಹನ ಹೋಗ್ತಾ ಇರುತ್ತೆ, ಮರ ಓಡುವಂಗೆ ಕಾಣುತ್ತೆ. ರೈಲ್ವೆ ಸ್ಟೇಷನ್ ಅಂತೂ ಅಪಾಯ ಉಂಟಾಗೋದು ಹೋಗೋದು ಮುಂತಾದ ಅನಿತ್ಯ ಧರ್ಮ ಉಳ್ಳದ್ದಾಗಿರೋದ್ರಿಂದ ಬಾಹ್ಯ ದೃಷ್ಟಿಗೆ, ಅದನ್ನು ಗ್ರಹಣೆ ಮಾಡುವಂತ ಆತ್ಮದೃಷ್ಟಿಗೂ ತದ್ವತ ಅಂದ್ರೆ ಉಪಜನ ಅಪಾಯದಂತೆ ವಿಕಾರವಂತೆ ಹೆಚ್ಚು ಕಮ್ಮಿ ಆಗುವಂತೆ ಈ ರೀತಿ ತೋರುತ್ತೆ. ಅನಿತ್ಯತ್ವಾದಿ ಅನಿತ್ಯವೇ ಮುಂತಾದ ಆ ಧರ್ಮವು ಭ್ರಾಂತಿ ನಿಮಿತ್ತವಾಗಿ ಲೋಕದವರಿಗೆ ಆತ್ಮನ ಮೇಲೆ ಆರೋಪಿತವಾಗಿದೆ ಅಂತ ಇದ್ದಾರೆ. ಆತ್ಮನಲ್ಲಿ ಅದಿಲ್ಲ, ಅದು ಭ್ರಾಂತಿಯಿಂದ ಆತ್ಮನ ಮೇಲೆ ಆ ಉಪಜನಾಪಾಯ ಅನಿತ್ಯತ್ವ ವಿಕ್ರಿಯಾತ್ಮತ್ವ ಇದೆಲ್ಲ ಆರೋಪಿತವಾಗುತ್ತೆ. ಇಲ್ಲಿ ಭ್ರಾಂತಿ ಅನ್ನಕ್ಕೆ ಏನಪ್ಪ ಪ್ರೂಫ್ ಅಂತ ಹೇಳಿದ್ರೆ ಅನುಭವವೇ. ಅನುಭವದಿಂದ ನೋಡಿದ್ರೆ ಉಪಜನಾಪಾಯ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಉಪಜನಾಪಾಯ ಇಲ್ಲ, ಹೆಚ್ಚು ಕಮ್ಮಿ ಅನ್ನೋದನ್ನ ನೋಡ್ತಾ ಇರೋದು ಹೆಚ್ಚು ಕಮ್ಮಿ ಇಲ್ಲ, ಅದು ಅನುಭವ ಹೇಳ್ಕೊಡ್ತಾ ಇದೆ. ಅನುಭವಕ್ಕಿಂತ ದೊಡ್ಡ ಗುರು ನಮ್ಗೆ ಯಾರು ಇಲ್ಲ. ಮಹಾಗುರು ದೊಡ್ಡ ಗುರು ಅನುಭವವೇ. ಅನುಭವವನ್ನು ತಿಳಿಸ್ಕೊಡುವಂತ ಲೋಕದ ಗುರುವು ಕೂಡ ಸಾಮಾನ್ಯ ಗುರು, ಅವನನ್ನು ಅದು ಕರ್ಕೊಂಡು ಹೋಗ್ತಾ ಇರಲ್ಲ ಅಂತ ಅನಿಸ್ಕೋಬೇಕೆ ಹೊರತು ನಿಜವಾದ ನಮ್ಮ ಗುರು ಯಾರು ಅಂದ್ರೆ ನಮ್ಮ ಅನುಭವವೇ. ಪರಮಾತ್ಮನೇ ಗುರು, ಅವನೇ ಪರಮಾತ್ಮ, ಅವನೇ ಭಗವಂತ, ಅವನೇ ಬ್ರಹ್ಮ, ಅವನೇ ದೇವರು, ಅವನೇ ಎಲ್ಲವೂ ಸರ್ವಸ್ವ. ಹಾಗಾಗಿ ಭ್ರಾಂತಿ ನಿಮಿತ್ತವಾಗಿ ಲೋಕಕ್ಕೆ ಅದರಲ್ಲೇ ಇದೆ ಅಂತ ಉಂಟಾಗ್ತಾ ಇದೆ. ಇದನ್ನು ವಿವೇಕ ಮಾಡ್ಕೋಬೇಕು. ಓ ನನ್ನಲ್ಲಿ ಏರುಪೇರಿಲ್ಲ, ಹೆಚ್ಚು ಕಮ್ಮಿ ಇಲ್ಲ, ಬದಲಾವಣೆ ಇಲ್ಲ, ಉತ್ಪತ್ತಿ ವಿನಾಶವಿಲ್ಲ, ಏಕ ಪ್ರಕಾರವಾದ ಅನುಭವ ಸ್ವರೂಪ ನಾನು ಅಂತ ಹೇಳಿ ಕೇವಲ ಅನುಭವ ಸ್ವರೂಪ ಸೆಟ್ ಆಗ್ಬಿಡ್ಬೇಕು. ಈಗ ಒಂದು ದೃಷ್ಟಾಂತ ಕೊಡ್ತಾರೆ. ಯಥಾ ಭ್ರಮಣಾದಿ ಧರ್ಮವತ್ ಅಲಾತಾದಿ ವಸ್ತು ವಿಷಯ ದೃಷ್ಟಿರಪಿ ಭ್ರಮತೀವ ತದ್ವತ್. ಇದಕ್ಕಿಂತ ಹೆಚ್ಚಾಗಿ ಈ ಡ್ಯಾಮ್ ನೋಡ್ಬೇಕು. ಈ ಡ್ಯಾಮ್ ಮೇಲಿಂದ ನೀರು ಧುಮ್ತಾ ಇರೋದು ಹಿಂಗೆ ನೋಡ್ತಾ ಇದ್ರೆ ತಲೆ ತಿರುಗ್ಬಿಡುತ್ತೆ ನಮಗೆ. ನೀರು ಫೋರ್ಸ್ ಹೋಗ್ತಾ ಇರ್ತಲ್ಲ, ಆ ಫೋರ್ಸ್ ನೋಡಿದ್ರೆ ಅದನ್ನ ನೋಡ್ತಾ ನೋಡ್ತಾ ನಮ್ಮ ಬಿದ್ದು ಬಿಡ್ತೀವಿ ನೋಡಿಸ್ಬಿಡುತ್ತೆ, ನೋಡಕ್ಕೆ ಆಗಲ್ಲ. ಫಲಾಫಲ ಸ್ಪಷ್ಟ ಹೋದಾಗ ನೋಡಕ್ಕೆ ಚಕ್ಕ ಮುಖ ತಿಳ್ಕೊಬೇಕು, ಆಗೋದೇ ಇಲ್ಲ. ಹೌದು, ಬ್ಯಾಟ್ ಇದು ಮೆಟ್ಲ ಮೇಲೆ ನಿಂತ್ಕೊಂಡ್ರೆ ಬಿದ್ದೇ ಬಿಡ್ತಾರೆ ಅವರು, ಭಾರಿ ಡೇಂಜರ್ ಅದು. ನಮ್ಗೆ ಏನು ಭ್ರಮಣಾದಿ ಧರ್ಮ, ಭ್ರಮಣ ಅಂದ್ರೆ ತಿರುಗೋದು, ಆದಿ ಶಬ್ದದಿಂದ ತಿರುಗೋದು, ಅಲ್ಲಾಡೋದು, ಏರ್ಪೇರಾಗೋದು, ಮೇರಿಕೆ ಆಗೋದು. ಈ ಸೀರಿಯಸ್ ಬಲ್ಬಲ್ ಆಗುತ್ತೆ, ಮಾಡ್ತಿದೆ, ತುಂಬಾ ನೋಡ್ತಾ ಇರೋ ಇನ್ನೊಂದ್ಸಲ ಇದಾಗ್ಬಿಡುತ್ತೆ ಅವ್ರ ಕಣ್ಣು. ಅದು ತಿರುಗ್ತಾ ಇಲ್ಲ, ಅದು ಹತ್ತೋದು ಆರೋದು ಅಷ್ಟೇ ಆಗ್ತಾ ಇರುತ್ತೆ. ಸೀರಿಯಸ್ ಬಲ್ಬಲ್ಲಿ ಅದೇನು ಮೂಮೆಂಟ್ ಇರಲ್ಲ, ಅದ ಫಾಸ್ಟ್ ಆಗೋದ್ರಿಂದ ಹೋಗ್ತಾ ಇದೆ, ಬರ್ತಾ ಇದೆ, ಹೇಳ್ತಾ ಇದೆ, ಕೀಳ್ತಾ ಇದೆ, ಏನೋ ಅನ್ಸುತ್ತೆ. ಈ ಧರ್ಮವನ್ನುಳ್ಳ ಅಲಾತಾದಿ, ಅಲಾತ ಅಂದ್ರೆ ಕೊಳ್ಳಿ. ಇದು ಎಷ್ಟೋ ಜನ ಕೊಳ್ಳಿ ಕೇಳೇ ಇಲ್ಲ. ನಮ್ಮ ಅನುಪಮ ಆಗೋದು ಆದಿ ಧರ್ಮ, ತಿರುಗೋದೇ ಮುಂತಾದ ಧರ್ಮ ಉಳ್ಳಂತಹ ಅಲಾತಾದಿ ಕೊಳ್ಳಿಯ ಮುಂತಾದ ವಸ್ತುವಿನ ವಿಷಯದ ಬಗ್ಗೆ ಇರುವಂತಹ ದೃಷ್ಟಿಯು ಕೂಡ ತಿರುಗ್ತಾ ಇದೆ. ನಮ್ಮ ದೃಷ್ಟಿ ತಿರುಗ್ತಾ ಇದೆ ಅನ್ಸ್ಬಿಡುತ್ತೆ. ನಮ್ಮ ತಲೆ ಹೀಗೆ ಮಾಡ್ತಾ ಇರ್ತಾರೆ, ಆಮೇಲೆ ಗೊತ್ತವರು ತಲೆ ಇದಾಗ್ತಾ ಇರುತ್ತೆ ಅವ್ರಿಗೆ, ತಲೆ ಮಾಡ್ತಾ ಇರ್ತಾರೆ. ಯಾಕೆ ತಲೆ ಯಾಕೆ ಮಾಡ್ತೀಯ ಅಂತ. ಈ ಗೋಲಿ ಆಟದಲ್ಲಿ ಅದು ಪಕ್ಕ ಹೀಗೆ ಹೋಗಿ ಇವ್ನ ಬಾಗಿಲ್ಲ, ಇವ್ನ ಬಾಗಿಲು ಅದೇ ಬಾಗುತ್ತೆ, ಇವನು ಈಗ ಹೋಗ್ಲಿ ಅಂತ, ಈಗ ಹೋಗ್ಲಿ ಈ ಬಾಗಿಲು ಅದು ಹಂಗ ಹೋಗಲ್ಲಪ್ಪದ. ಮುಂತಾದ ಧರ್ಮವುಳ್ಳ ಕೊಳ್ಳಿಯ ಮುಂತಾದ ವಸ್ತುವಿನ ವಿಷಯದಲ್ಲಿ ನೆಟ್ಟ ದೃಷ್ಟಿಯುಳ್ಳವರಿಗೆ ಆ ದೃಷ್ಟಿಯು ತಿರುಗುವಂಗೆ ತೋರುತ್ತಲ್ಲ, ಹಾಗೆ ಆತ್ಮನ ದೃಷ್ಟಿಯು ಏರ್ಪೇರಾಗ್ತಾ ಇದೆ, ಉತ್ಪತ್ತಿ ವಿನಾಶ ಆಗ್ತಾ ಇದೆ, ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಈ ರೀತಿ ಭ್ರಾಂತಿ ಆಗುತ್ತೆ. ಆದ್ರೆ ಆತ್ಮ ದೃಷ್ಟಿಯಲ್ಲಿ ಹಾಗಾಗಿರಲ್ಲ. ಆತ್ಮನ ದೃಷ್ಟಿಯಲ್ಲೂ ಉತ್ಪತ್ತಿ ವಿನಾಶ ಹೆಚ್ಚು ಕಮ್ಮಿ ಅಂತಿದ್ರೆ ಅದನ್ನ ಗೊತ್ತು ಮಾಡೋದು ಯಾವುದು? ಅದನ್ನ ಯಾವ್ದು ಗೊತ್ತು ಮಾಡೋದು ಅದು ಆತ್ಮ ಆಗತ್ತೆ ಹೊರತು ಗೊತ್ತು ಮಾಡಿಸಿಕೊಂಡದ್ದು ಆತ್ಮ ಆಗಲ್ಲ. ಅದು ಇದು ಅಮೆಂಡ್ಮೆಂಟ್ ಇಲ್ದಿರ್ತಕ್ಕಂಥ ಒಂದು ರೂಲ್ಸು, ತಿದ್ದುಪಡಿ ಇಲ್ದಿರ್ತಕ್ಕಂಥ ಯಾವ್ದು ಗೊತ್ತಾಗಿಸ್ಕೊಳ್ಳುತ್ತೋ ಅದು ಆತ್ಮ ಅಲ್ಲ.
ಯಾವ್ದು ಗೊತ್ತು ಮಾಡ್ಕೊಳ್ಳುತ್ತೋ ಅದು ಆತ್ಮ. ಗೊತ್ತು ಮಾಡಿಕೊಳ್ಳುವವನೇ ಆತ್ಮ ಅಂತ ಆದಾಗ ಆತ್ಮನಲ್ಲಿ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಅದು ಗೊತ್ತಾಗಲ್ಲ. ಆತ್ಮನು ಗೊತ್ತು ಮಾಡಿಕೊಳ್ಳುವ ಗೊತ್ತಾಗ ಆಗಿರುವ ಸ್ವರೂಪದವನು. ಹಾಗಾಗಿ ಆತ್ಮನ ವಿಷಯದಲ್ಲಿ ಮಾತ್ರ ಮತ್ತೆ ಹೀಗೆ ಹೆಚ್ಚು ಕಮ್ಮಿ ಇದೆ, ಉತ್ಪತ್ತಿ ವಿನಾಶ ಇದೆ ಅಂತಲ್ಲ ಅಂದ್ಕೋಬಾರ್ದು. ತಥಾಚ ಶ್ರುತಿ, ಅನುಭವವನ್ನು ಶ್ರುತಿ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ಭಾಷೆಗಾರರು. ಏನೋ ಜಾಯತೀವ ಲೇಲಾಯತೀವ, ಬುದ್ಧಿ ಧ್ಯಾನ ಮಾಡ್ತಿದ್ರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ಕೋತಾರೆ. ಬುದ್ಧಿ ತುಂಬಾ ಟೆನ್ಷನು ಚಂಚಲ ಇದೆ, ಅಯ್ಯೋ ನಂಗೆ ಜಪಾನೆ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ, ತುಂಬಾ ಚಂಚಲ, ತುಂಬಾ ವಿಕ್ಷೇಪ ಆಗ್ತಾ ಇದೆ ಅಂತ ಬುದ್ಧಿಯ ವಿಕ್ಷೇಪವನ್ನು ತಲೆಮೇಲೆ ಹಾಕೊಂಡು, ಬುದ್ಧಿಯ ಏಕಾಗ್ರತೆಯನ್ನು ತಲೆಮೇಲೆ ಹಾಕೊಂಡು ಇವತ್ತು ತುಂಬಾ ಚೆನ್ನಾಗಿ ಧ್ಯಾನ ಮಾಡಿದೆ, ಅದು ತಪ್ಪೆ. ಧ್ಯಾನ ಮಾಡದೆ ಬುದ್ಧಿಯ ಧರ್ಮವನ್ನು ತಲೆಮೇಲೆ ಹಾಕೊಂಡು ನಾನು ಚೆನ್ನಾಗಿ ಧ್ಯಾನ ಮಾಡಿದೆ, ಇವತ್ತು ನಂಗೆ ಚೆನ್ನಾಗಿ ಧ್ಯಾನ ಮಾಡಕ್ ಆಗ್ಲಿಲ್ಲ, ಧ್ಯಾನ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನು ಬೆಳಗುತ್ತಿರುವ ಆತ್ಮನಿಗೆ ಧ್ಯಾನ ಮಾಡಕ್ ಆಗ್ಲಿಲ್ಲ ಅನ್ನೋದು ಬರಲಿಲ್ಲ. ಧ್ಯಾನ ಮಾಡಿದ್ದಾದ ಬುದ್ಧಿಯ ಧರ್ಮವನ್ನು ನೋಡುತ್ತಿರುವ ಆತ್ಮನಿಗೆ ಧ್ಯಾನ ಮಾಡಿದ್ವು ವಿಶೇಷವಿಲ್ಲ. ಇವನು ಅಭಿಮಾನದಿಂದ ಚೆನ್ನಾಗಿ ಧ್ಯಾನ ನಡೆದ, ಇವತ್ತು ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಧ್ಯಾನ ನಡೀತು, ಮೆಡಿಟೇಷನ್ ತುಂಬಾ ಚೆನ್ನಾಗಿ ಮಾಡಿದೆ ಅಂತ. ಒಂದೊಂದು ದಿವಸ ಅಯ್ಯೋ ಇವತ್ತು ಯಾಕೋ ಆಗ್ಲೇ ಇಲ್ಲ, ಬೇಜಾರು, ಧ್ಯಾನ ಮಾಡಕ್ಕೆ ಆಗ್ಲಿಲ್ಲ, ತುಂಬಾ ವಿಕ್ಷೇಪ ಆಯ್ತು, ಟೆನ್ಷನ್ನು, ಏನೇನೋ ಯೋಚನೆ ಎಲ್ಲರೂ ಹೋಯ್ತು ಅಂತ ಹೇಳಿ ತನ್ಮೇಲೆ ಹಾಕೋದಿಲ್ಲ. ಅದನ್ನು ಅದಕ್ಕೆ ಅವಸ್ಥೆಯಲ್ಲಿ ಕಷ್ಟ ವಿವೇಕ. ಆದ್ರೆ ಅಲ್ಲ ಇನ್ನೊಂದು ಅನುಭವ ಹೇಳ್ತಾ ಇದೆ, ವಿಕ್ಷೇಪ ಆಗಿದ್ದನ್ನು ಬೆಳಗುವ ಅನುಭವಕ್ಕೆ ವಿಕ್ಷೇಪವಿರಲ್ಲ. ಧ್ಯಾನ ಮಾಡದೆ ಗೊತ್ತು ಮಾಡ್ಕೊಳ್ತಾ ಆ ಕಾಲದಲ್ಲೇ ಧ್ಯಾನ ಮಾಡುವ ಸಮಯದಲ್ಲಿ ಏನೇ ಅದನ್ನು ಬೆಳಗುವ ಒಂದು ಅನುಭವ ಧ್ಯಾನ ಮಾಡುತ್ತಲ್ಲಿ ಇರುವುದು ಕ್ರಿಯೆ ಅಲ್ಲ. ಅದು ಧ್ಯಾನ ಮಾಡುವ ಕ್ರಿಯೆ ಬುದ್ಧಿದು, ಮನಸ್ಸಿಂದ ಧ್ಯಾನ. ಆತ್ಮನಿಗೆ ಅದೇ ಲೇಲಾಯಿತಿ ಅನ್ನೋದು ಕರ್ಮೇಂದ್ರಿಯಕ್ಕೆ, ಧ್ಯಾನ ಐತಿ ಅಂದ್ರೆ ಜ್ಞಾನೇಂದ್ರಿಯಕ್ಕೆ. ಎರಡು ಕ್ರಿಯೆಯಿಂದಲೂ ಆತ್ಮನಲ್ಲಿ ಕ್ರಿಯೆ ಇಲ್ಲ. ಅಲ್ಲಿ ಇವಕಾರ ಹಾಕಿರೋದ್ರಿಂದ ಕ್ರಿಯೆ ಇರುವಂತೆ ತೋರತ್ತೆ, ಕ್ರಿಯೆಗಿಲ್ಲ. ಹಾಗೆ ಸ್ಪಂದಮಾನಿ ಎಲೆ ತದ್ಗತಸ್ಯವಿತ ಕಂಪತೀವ ಸಂಸ್ಪಂದತೀವ ತಸ್ಮಾತ್ ಆತ್ಮದೃಷ್ಟೇ ನಿತ್ಯತ್ವಾದ್ ನ ಯೋಗಪದ್ಯಂ ಅಯೋಗಪದ್ಯಂ ವಾ ಅಸ್ತಿ. ಅಲ್ಲಿ ಬರೋಲ್ಲ. ಸೂರ್ಯ ಒಮ್ಮೆಗೆ ಎಲ್ಲವನ್ನು ಬೆಳಗುವ ಹಾಗೆ ಆತ್ಮ ಒಮ್ಮೆಗೆ ಎಲ್ಲವನ್ನು ಬೆಳಗಲಿ ಅಂತಂದ್ರೆ ಆತ್ಮದೃಷ್ಟಿ ನಿತ್ಯವಾದ ದೃಷ್ಟಿ ಆದ್ರಿಂದ ಆತ್ಮನು ಒಮ್ಮೆಗೆ ಬೆಳಗ್ತಾನೆ ಇದ್ದಾನೆ. ಒಮ್ಮೆಗೆ ಬೆಳಗ್ತಾ ಇದ್ದು ಒಮ್ಮೆಗೆ ಬೆಳಗ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಬುದ್ಧಿಗಿಲ್ಲವಾದ್ರಿಂದ ಒಮ್ಮೆ ಬೆಳಗ್ತಾ ಇದ್ದಾನೆ ಅನ್ನೋದು ಒಂದಲ್ಲ ಅಂತ ಅಂತಾನೆ ಅವನು. ಒಮ್ಮೆ ಬೆಳಗ್ತಾ ಇದ್ದಾನೆ ಅಂತ ಹೆಂಗ್ ಹೇಳ್ತೀರಾ? ಯಾಕಂದ್ರೆ ಹೆಂಗ್ ಹೇಳ್ತೀರಾ ಅಂದ್ರೆ ಹೆಂಗ್ ಹೇಳ್ಬೇಕು, ಹೆಂಗ್ ಹೇಳಿದ್ರು ಅರ್ಥ ಆಗೋದು ಯಾವುದಕ್ಕೆ? ಬುದ್ಧಿಗೆ. ಬುದ್ಧಿಗೆ ಅರ್ಥವಾಗೋದು ಅಲ್ಲ ಅದು. ಅದು ಪ್ರಮಾಣ ಪ್ರಮೇಯ ತ್ರಿಪುಟಿಯನ್ನೇ ಒಟ್ಟಿಗೆ ಹೇಳ್ಕೊಂಡ್ಬಿಟ್ಟಿದೆ. ಆ ಅನುಭವ ಇದೆಯಲ್ಲ, ಪ್ರಮಾತ್ರವಾಗಿರುವ ಜೀವನವನ್ನು ಅಥವಾ ಬುದ್ಧಿಯನ್ನು ಮತ್ತು ಅದಕ್ಕೆ ವಿಷಯವಾಗಿರುವ ಪ್ರಪಂಚವನ್ನು, ಅದಕ್ಕೆ ಸಾಧನವಾದ ಇಂದ್ರಿಯವನ್ನು ಒಮ್ಮೆಗೆ ಬೆಳಗುವ ಆತ್ಮಚೈತನ್ಯ, ಅದಕ್ಕೆ ಕ್ರಿಯೆಯಿಂದ ಹೆಚ್ಚಾಗೋದಾಗಲಿ ಕಮ್ಮಿ ಆಗೋದಾಗಲಿ ಮರೆಯಾಗೋದಾಗಲಿ ಬರೋಲ್ಲ. ಒಮ್ಮೆಗೆ ಬೆಳಗ್ತಾ ಇದ್ರು ಒಮ್ಮೆಗೆ ಬೆಳಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಬುದ್ಧಿಗಿಲ್ಲವಾದ್ರಿಂದ ಒಮ್ಮೆಗೆ ಬೆಳಗ್ತಾ ಇದೆ ಅಂದ್ರೆ ಇದಕ್ಕೆ ಅರ್ಥವಾಗಲ್ಲ ಅಂತ ಇವನು ಆಕ್ಷೇಪ ಮಾಡ್ತಾನೆ. ಹೆಂಗ್ ಒಮ್ಮೆಗೆ ಬೆಳಗ್ಬಿಡ್ತಾನೆ ಆತ್ಮ? ಏನನ್ನು ಬೆಳಗ್ಬೇಕಾದ್ರೆ ಒಂದೊಂದಾಗೆ ಬೆಳಗ್ಬೇಕಲ್ಲ, ಒಟ್ಟಿಗೆ ಎರಡನ್ನು ನೋಡಕ್ಕೆ ಆಗೋದಿಲ್ವಲ್ಲ ಅಂತ. ಈ ನಿಯಮ ಇರೋದಿಲ್ಲ ಬುದ್ಧಿಗೆ ಮನಸ್ಸಿಗೆ. ಆದ್ರೆ ಈ ನಿಯಮ ಸಹಿತವಾಗಿ ಎಲ್ಲವನ್ನು ಬೆಳಗುವ ಅನುಭವವು ಅದು ಕ್ರಿಯಾರಹಿತವಾಗಿ, ಕ್ರಿಯಾ ಅಲ್ಲದೆ ಕೇವಲ ಅನುಭವಾತ್ಮಕವಾಗಿ ತಾನೇ ತಾನಾಗಿರ್ತಕ್ಕಂತಹ ಸ್ವರೂಪ ಆದ್ರಿಂದ ಆತ್ಮದೃಷ್ಟಿಯು ನಿತ್ಯ. ಆತ್ಮದೃಷ್ಟೇ ನಿತ್ಯತ್ವ, ಆತ್ಮದೃಷ್ಟಿಯು ನಿತ್ಯವಾಗಿರುವುದರಿಂದ ಅಲ್ಲಿ ಯೋಗ ಪದ್ಯ ಒಟ್ಟಿಗೆ ಆಗ್ಬೇಕಾಗಿತ್ತಲ್ಲ, ಅದು ಅಯೋಗ ಪದ್ಯ ಆಗ್ಬಾರ್ದಾಗಿತ್ತಲ್ಲ, ಈ ಪ್ರಶ್ನೆ ಬರಲ್ಲ ಅಲ್ಲಿ. ಬುದ್ಧಿಯನ್ನು ಇಟ್ಕೊಂಡು ಯೋಗ ಪದ್ಯ ಅನೋಗ ಪದ್ಯ ಪ್ರಶ್ನೆ ಬರುತ್ತೆ ಹೊರತು ಬುದ್ಧಿ ಮೀರಿದ ಮೇಲೆ ಅದು ಆತ್ಮ ಒಮ್ಮೆಗೆ ಪ್ರಮಾಣ ಮೂರನ್ನು ಬೆಳಗ್ತಾ ಇದ್ದಾರೆ ಹೆಂಗೆ ಹೇಳ್ತೀರಾ ಅಂತಂದ್ರೆ ನೀವು ಹೆಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವ್ದಕ್ಕೆ ಹೇಳ್ತೀರಾ ಅಂತ ಕೇಳ್ತಿದ್ದೆ, ಬುದ್ಧಿಗೆ ಹೇಳ್ತೀರಾ ಅಂತ ಕೇಳ್ತೀರಾ. ನಿಮ್ ಬುದ್ಧಿಗೆ ಅರ್ಥ ಆಗೋದು ಅಲ್ಲಪ್ಪ, ಇದು ಅನುಭವದಿಂದ ಗೊತ್ತಾಗೋದೇ ಹೊರತು ಬುದ್ಧಿಗೆ ಅರ್ಥ ಮಾಡ್ಸಕ್ ಆಗಲ್ಲ ಇದು. ಯಾಕಂದ್ರೆ ಬುದ್ಧಿಗೆ ಅರ್ಥವಾಗೋದು ಅಲ್ಲ, ಅದು ಅನುಭವದಲ್ಲಿ ಒಟ್ಟು ಅಷ್ಟನ್ನು ಹೇಗೆ ಆಕಾಶ ಎಲ್ಲವನ್ನೂ ತನ್ನನ್ನು ಅಡಗಿಸ್ಕೊಂಡಿದೆಯೋ ಆಕಾಶ ಸಹಿತ ವಿಶ್ವವನ್ನೇ ಅನುಭವ ಅಡಗಿಸ್ಕೊಂಡಿದೆ. ಆ ಅನುಭವದಲ್ಲಿ ಅನುಭವ ಅನ್ನುವಂಥ ದೊಡ್ಡ ಒಂದು ಪಾತ್ರ ಇಟ್ಕೊಂಡ್ರೆ ರೂಪಕ ಮಾಡಿದ್ರೆ ಆ ಪಾತ್ರ ಎಲ್ಲ ಕಾಲ ದೇಶ ಕಾರ್ಯ ಕಾಡ ನಾಮ ರೂಪ ಪಂಚಭೂತ ಅಷ್ಟು ಒಮ್ಮೆಗೆ ಹೇಳೋದು ಕಲ್ಪಿತ, ಅದು ಇಲ್ಲ, ಅದು ಆತ್ಮನೇ. ಬಾಹ್ಯ ಅನಿತ್ಯ ದಿಷ್ಟುಪಾಧಿವಶಾತ್ ಲೋಕಸ್ಯ ತಾರ್ಕಿಕಾಣಾಂಚ ಆಗಮ ಸಂಪ್ರದಾಯ ವರ್ಜಿತತ್ವಾತ್. ಅನಿತ್ಯ ಆತ್ಮ ದೃಷ್ಟಿ ಇರ್ತಿ
ಭ್ರಾಂತಿ ಉಪಪನ್ನ ಏವ. ಆಗ ಹೊರಗಿನ ನೋಡಿ ಇದು ವ್ಯವಹಾರಕ್ಕೆ ಬಂದ್ರು. ಅವರಿಗೆ ಹೊರಗೆ ಅಂತಿಲ್ಲ, ಉಪಾಧಿ ಇಲ್ಲ, ದೃಷ್ಟಿಯೂ ಇಲ್ಲ. ಅದು ಅಜ್ಞಾನಿಗಳು ನಾವು ದೇಹೇಂದ್ರಿಯ ಮನೋಬುದ್ಧಿ ನಾನು ತಂದ್ಕೊಂಡ ಜನರಿದಾರಲ್ಲ, ಇದಾದ್ರೂ ಒಪ್ಕೊಂಡಿದ್ದೀವಲ್ಲ, ಇವ್ರ ದೃಷ್ಟಿಯಿಂದ ಈ ಉಪಾಧಿ ವಶದಿಂದಲಾದಲೋ ಮತ್ತು ತಾರ್ಕಿಕರು ಇದಲ್ಲ, ವೇದವನ್ನು ಪ್ರಮಾಣ ಒಪ್ಕೊಳ್ಳದ ಕೇವಲ ಬುದ್ಧಿಯ ಕಸರತ್ ಮಾಡುವಂತಹ ಬುದ್ಧಿಯ ನಿಯಮಕ್ಕಾಗಿ ವಾದ ಮಾಡುವವರು ತಾರ್ಕಿಕರು. ಬುದ್ಧಿಯನ್ನು ಒಂದಷ್ಟು ನಿಯಮ ಮಾಡ್ಕೊಂಡ್ಬಿಟ್ಟಿದೆ, ಆ ಬುದ್ಧಿ ನಿಯಮಕ್ಕೆ ಒಳಪಟ್ಟು ತರ್ಕ ಮಾಡುವವರು ತಾರ್ಕಿಕರು. ಮತ್ತು ದೇಹಾದಿ ದೃಷ್ಟಿಯನ್ನೇ ಹೊಂದಿ ವ್ಯವಹಾರ ಮಾಡುವ ಲೌಕಿಕರು. ಈ ಎರಡು ದೃಷ್ಟಿಯಿಂದ ಅದು ಎರಡು ಆಗಮ ಸಂಪ್ರದಾಯ ಬಿಟ್ಟಿರುವಂತಹ ದೃಷ್ಟಿ. ಅದು ಅದಕ್ಕೆ ಆಗಮವೂ ಇಲ್ಲ, ಸಂಪ್ರದಾಯವೂ ಇಲ್ಲ. ಅವರಿಗೆ ಆತ್ಮದೃಷ್ಟಿ ಉಂಟಾಯಿತು, ಆತ್ಮದೃಷ್ಟಿ ನಷ್ಟವಾಯಿತು ಇತ್ಯಾದಿ ಭ್ರಾಂತಿ ಉಂಟಾಗಿ ಆಗುತ್ತೆ. ಉಪಾಧಿಗೆ ಸೇರ್ಕೊಂಡ ದೃಷ್ಟಿಗಳಾದ ಆಗ ಕೋಮ ಹೋಗ್ಬಿಟ್ರು, ಅವ್ರಿಗೆ ಎಚ್ಚೆತ್ತಪ್ಪ ಹೋಗ್ಬಿಟ್ರು, ಮೂರ್ಛೆ ಹೋಗ್ಬಿಟ್ರು, ಅರಿವೇ ಇಲ್ಲ ಅಂತ ಆಯ್ತು ಅಂತ ಇದೆಲ್ಲ ನಾವು ಮಾತಾಡ್ಕೊಳ್ಳೋದು ಉಪಾಧಿ ಕಡೆಯಿಂದ, ಅನುಭವದ ಕಡೆಯಿಂದ ಅಲ್ಲ. ತಾರ್ಕಿಕರು ಅಷ್ಟೇ, ಅದು ಸಂಯೋಗದಿಂದ ಉಂಟಾಗತ್ತೆ, ಬುದ್ಧಿ ಮನಸ್ಸು ಸಂಯೋಗದಿಂದ ಆತ್ಮದ ಅರಿವು ಉಂಟಾಗತ್ತೆ, ಆತ್ಮ ದ್ರವ್ಯ ಮಾತ್ರ, ಆತ್ಮ ಅರಿವು ರೂಪ ಅಲ್ಲ ಅಂತ ಇದು ಅವರಿಗೆ ಭ್ರಾಂತಿ. ತಾರ್ಕಿಕರಿಗೆ ಯಾಕೆ ಭ್ರಾಂತಿ ಇದೆ? ಅವರಿಗೆ ಆಗಮ ಇಲ್ಲ, ಸಂಪ್ರದಾಯ ಇಲ್ಲ. ಲೋಕದವರಿಗಂತೂ ತಾರ್ಕಿಕರಿಗೆ ಇಲ್ಲ, ಆಮೇಲೆ ಲೋಕದವರಿಗೆ ಇಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಆ ಉಪಾಧಿ ದೃಷ್ಟಿಯಿಂದ ಕೂಡ್ಕೊಂಡಂತಹ ಜನರಿಗೂ, ಉಪಾಧಿ ದೃಷ್ಟಿಯಿಂದ ಕೂಡ್ಕೊಂಡವ್ರನ್ನ ಲೌಕಿಕರು ಅಂತ ಸಹ, ಅವರಿಗೂ ಆಗಮ ಸಂಪ್ರದಾಯವಿಲ್ಲ. ತಾರ್ಕಿಕರು ಶಬ್ದ ಭಾಷ್ಯಕಾರರು, ಸಾಂಖ್ಯರು, ಯೋಗಿಗಳು, ವೈಶೇಷಿಕರು, ನ್ಯಾಯಿಕರು, ಮೀಮಾಂಸಕರು ಎಲ್ಲ ತಗೊಂಡಿದ್ದಾರೆ. ಉಪನಿಷದ್ವಾದವನ್ನು ಬಿಟ್ಟು ಎಲ್ಲರೂ ತಾರ್ಕಿಕರು ಬಿಡ್ತಾರೆ ಭಾಷೆಗಳು. ಅವರೆಲ್ಲರಿಗೂ ಈ ಆತ್ಮ ದೃಷ್ಟಿ ಅನಿತ್ಯ, ಆತ್ಮನೂ ದೃಷ್ಟಿ ಉಂಟಾಗತ್ತೆ, ಮರೆಯಾಗತ್ತೆ, ಅದು ಹೆಚ್ಚು ಕಮ್ಮಿ ಆಗತ್ತೆ, ಅದು ವಿಶೇಷದಿಂದ ಕೂಡ್ಕೊಂಡದ್ದಾಗಿದೆ, ಇಷ್ಟೆಲ್ಲ ಭ್ರಾಂತಿ ಉಂಟಾಗತ್ತೆ. ಇದು ಉಪಪನ್ನ ಹೊಂದತ್ತೆ, ಅವ್ರ ಕಡೆಯಿಂದ ಅದು ಹೊಂದತ್ತೆ, ಸ್ವರೂಪದಿಂದ ಹೊಂದಲ್ಲ, ಅವರಿಗೆ ಅದು ಹೊಂದತ್ತೆ. ಜೀವ ಈಶ್ವರ ಪರಮಾತ್ಮ ಭೇದ ಕಲ್ಪನಾಶ ಏತನ್ನು ಬಿಡ್ತೇವಾ. ಕರ್ತಾ ಭೋಕ್ತಾ ಅಂತ ಜೀವನ ಕಡೆಯಿಂದ, ಜಗತ್ತು ಜಗತ್ತಿಗೆ ಸೃಷ್ಟಿಕರ್ತ ಈಶ್ವರ ಅಂತ. ಇನ್ನು ಸ್ವರೂಪದ ನಿರ್ಗುಣ ಅನ್ನೋದು ಈ ಅವಿದ್ಯಾ ದೃಷ್ಟಿಯಿಂದಲೇ. ಈ ಮೂರು ಹೇಳಿದ ತ್ರಯ ಆತ್ಮಾನ ಅಂತ, ಒಬ್ಬ ಜೀವಾತ್ಮ, ಒಬ್ಬ ಜಗತ್ತಿಗೆ ಸೃಷ್ಟವಾಗಿರುವ ಈಶ್ವರ, ಅವನೊಬ್ಬ ನಿರ್ಗುಣನಾಗಿರ್ತಕ್ಕಂಥ ಈ ಕಲ್ಪನೆಯು ಇದರ ನಿಮಿತ್ತಲೇ ಬಂದದ್ದು. ಇದಕ್ಕೂ ಇದೇ ಈ ಭ್ರಾಂತಿಯ ಕಾರಣ. ಈ ಭ್ರಾಂತಿಯಿಂದಲೇ ಆ ಕಲ್ಪನೆ ಬಂದಿದೆ. ವಾಸ್ತವವಾಗಿ ಮೂರಾಗಲಿ ಜೀವೇಶ್ವರ ಆತ್ಮಕಲ್ಪನೆ ಹೊಂದಲ್ಲ, ಆತ್ಮಭೇದ ಕಲ್ಪನೆ ಸರಿಯಲ್ಲ. ಜೀವೇಶ್ವರ ಪರಮಾತ್ಮ ಭೇದ ಕಲ್ಪನಾ, ಪರಮಾತ್ಮದಿಂದ ಯಥೋವಾಚೋದಿ ವರ್ತಂತೆ ಪರಮಾತ್ಮ, ನೇತಿ ನೇತಿ ಯಥೋವಾಚ ಪರಮಾತ್ಮ. ಈ ಪಂಚಭೂತಕ್ಕೆ ಕಾರಣ ಆಗಿರ್ತಕ್ಕಂಥ ಈಶ್ವರ ಒಬ್ಬ ಸಗುಣ ಸ್ವೋಪಾಧಿಕನಾದ ಈಶ್ವರ, ಸೃಷ್ಟಿಕರ್ತ, ಐಶ್ವಕರ್ತ, ಆರೋಗ್ಯಕರ್ತ, ಐಶ್ವರ್ಯಕರ್ತ, ಸರದಾನಕರ್ತ, ಭವಾನ್ ಭೂ ಇವಾಗ ನೋಡಿ ಪಟ್ಟಿ ಮಾಡ್ತಾರೆ ಎಷ್ಟು ತರಹ ವಾದಿಗಳು ಆತ್ಮನ ವಿಷಯಕ್ಕೆ ಕಲ್ಪನೆ ಮಾಡಿದ್ರು ಅಂತ. ಒಂದು 20 ಕಲ್ಪನೆ. ತಥಾ ಅಸ್ತಿ ನಾಸ್ತಿ ಇತ್ಯಾದ್ಯಾಶ್ಚ ಯಾವಂತೋ ವಾಂಗ್ಮನಸಯೋರ್ಭೇದಾಃ ಯತ್ರ ಏಕಂ ಭವಂತಿ ತದ್ವಿಷಯಾಯಾಃ ನಿತ್ಯಾಯಾಃ ದೃಷ್ಟೇಃ ನಿರ್ವಿಶೇಷಾಯಾಃ. ನಿರ್ವಿಶೇಷವಾದ ಆ ಲೌಕಿಕ ದೃಷ್ಟಿಯನ್ನು ವಿಷಯ ಮಾಡಿಕೊಂಡು ನಿತ್ಯವಾದ ದೃಷ್ಟಿಗೆ ಈ ದೃಷ್ಟಿಗಳೆಲ್ಲ ಕಲ್ಪಿತವಾಗಿದೆ. ಅಸ್ತಿ ನಾಸ್ತಿ ಇತ್ಯಾದಿ ಯಾವಂತೋ ವಿಕಲ್ಪ. ಮುಂದೆ ಎಷ್ಟು ಪಟ್ಟಿ ಮಾಡ್ತಾರೆ ಕೆಲವಾದಿಗಳು. ಜಗದ್ ಆತ್ಮ ಅದ ಅದದ ವಿವರಣೆ 2ನೇ ವಾಕ್ಯ, ಆಮೇಲೆ ವಿವರಣೆ, ಅದರ ವಿವರಣೆ. ಅಸ್ತಿ ನಾಸ್ತಿ ಅದು ಫಾರ್ ಎಕ್ಸಾಂಪಲ್ ಒಂದು 2 ತಗೊಂಡ್ರು, ಇದಾನೆ ಇಲ್ಲ, ಇದ್ದು ಇದಾನೆ, ಇಲ್ವೇ ಇಲ್ಲ ಅಂತ. ಇಷ್ಟು ವಾಕ್ಕು ಮನಸ್ಸಿಗೂ ಗೋಚರವಾದ ಎಷ್ಟು ಭೇದಗಳು ಅಂತ ಕಲ್ಪನೆ ಮಾಡಿದಾರೋ ಅದೆಲ್ಲವೂ ಈ ನಿರ್ವಿಶೇಷವಾದ ದೃಷ್ಟಿಗೆ, ನಿತ್ಯವಾಗಿರುವ ಅದನ್ನು ವಿಷಯ ಮಾಡ್ಕೊಂಡು ನಿತ್ಯವಾದ ದೃಷ್ಟಿಗೆ ಆರೋಪಿತವಾಗಿರೋದು. ಅದಕ್ಕೆ ಘೋಷ ದೃಶ್ಯ ಅದಕ್ಕೆ ಸೇರಿದಲ್ಲ, ಅದಕ್ಕೆ ಕಾಣುವ, ಅದರಲ್ಲಿ ಆರೋಪಿತವಾಗಿರುವ, ಅದರ ನಿಮಿತ್ತವಾಗಿ ಹುಟ್ಟಾಕಿಕೊಂಡಂತಹ ದೃಷ್ಟಿಗಳು. ಯಾವ್ಯಾವ ದೃಷ್ಟಿಗಳು? ಅಸ್ತಿ ನಾಸ್ತಿ ಏಕಂ ನಾನಾ ಗುಣವತ್ ಅಗುಣಂ, ಜಾನಾತಿ ನ ಜಾನಾತಿ, ಕ್ರಿಯಾವತ್ ಅಕ್ರಿಯಂ, ಫಲವತ್ ಅಫಲಂ, ಸಬೀಜಂ ನಿರ್ಬೀಜಂ,
ಸುಖಂ ದುಃಖಂ ಮಧ್ಯಂ ಅಮಧ್ಯಂ ಶೂನ್ಯಂ ಅಶೂನ್ಯಂ ಪರೋಹ್ಯಹಂ ಅನ್ಯಃ ಇತಿ ಅಥವಾ ಸರ್ವವಾಕ್ ಪ್ರತ್ಯಯ ಅಗೋಚರೇ ಸ್ವರೂಪೇ ಯೋ ವಿಕಲ್ಪೇತಿ ವಿಚ್ಛತಿ ಸಹ ನೂನಂ ಖಮಪಿ ಚರ್ಮವದ್ ವೇಷ್ಟಯಿತುಮಿಚ್ಛತಿ ಸೋಪಾನಮಿವ ಚ ಪದ್ಭ್ಯಾಂ ಆರೋಢಂ. ಇಷ್ಟೆಲ್ಲ ವಿಕಲ್ಪವನ್ನ ನಿರ್ವಿಶೇಷವಾದ ತತ್ವದಲ್ಲಿ ಯಾವನು ಮಾಡುವುದಕ್ಕೆ ಇಷ್ಟಪಡುತ್ತಾನೋ ಅವನು ಆಕಾಶವನ್ನು ಮುಷ್ಟಿಯಿಂದ ಹಿಡ್ಕೊಳ್ಳೋಕೆ ಇಷ್ಟಪಟ್ಟಾನು. ಸೋಪಾನ ಹತ್ತು ಹಾಗೆ ಆಕಾಶವನ್ನು ಕೂಡ ಹತ್ತಿಯಾನು. ಅವನು ಇದೇ ಅಂತ ಒಂದು ಅದು ಇದೇನೋ ಗುಣವಾಗಿ ಧರ್ಮ ಅಂತ ಹೇಳ್ತಾರೆ. ಇರುವಿಕೆ ಧರ್ಮ ಇಲ್ಲೇ ನಸತ್ತನ್ನು ಆಸ್ವಾದಿಸದೆ ಪರಮಾರ್ಥ. ಔಷ್ಟಿತ್ವ ಗುಣದಿಂದ ಕೂಡ್ಕೊಂಡವನು ಅಂತ. ಇಲ್ಲ ಇಲ್ಲವೇ ಇಲ್ಲ ಅಂತ ಶೂನ್ಯವಾದಿಗಳು ನಾಸ್ತಿದ್ದ. ಏಕಂ ಅಂತ ಮೀಮಾಂಸಕ ಇಲ್ವೇ ಇಲ್ಲ ಅಂತ ಈಶ್ವರನ ಒಪ್ಪಲ್ಲ. ಏಕಂ ಅಂತ ಒಬ್ರು, ನಾನಾ ಅಂತ ಅದೇ ಏಕಂ ನಾನಾ ಅಂತ ಅದೇ ಅಲ್ಲ, ಒಬ್ಬನು ಅಂತ ಹೋದ್ರು. ಇಲ್ಲ ಅನೇಕನು ಅಂತ ಈಶ್ವರ ಏಕತ್ವವಾದಿಗಳು, ಈಶ್ವರ ಅನೇಕತ್ವವಾದಿಗಳು. ಈಶ್ವರನಲ್ಲೂ ಅನೇಕತ್ವ, ಅನೇಕೇಶ್ವರವಾದಿಗಳು. ಅನೇಕೇಶ್ವರ ಆದ್ರೆ ಜಗತ್ ಯಾವ ಈಶ್ವರ ಮಾತು ಕೇಳ್ಬೇಕು? ತೀರ ಬಲ್ಬಜ ಅನೇಕೇಶ್ವರವಾದ. ಆಮೇಲೆ ಗುಣವುಳ್ಳದ್ದು ಆ ತತ್ವ ಅಂತಾರೆ. ಇಲ್ಲ ಇಲ್ಲ ನಿರ್ಗುಣ ಅಂತ ಹೇಳ್ತಾರೆ. ಇಲ್ಲ ಅದು ಅರಿಯತ್ತೆ ಅಂತಾರೆ. ಇಲ್ಲ ಅದು ಅರಿಯೋದು ಅಲ್ಲ ಅಂತಾರೆ. ಕ್ರಿಯೆಯಿಂದ ಕೂಡಿದ್ದು ಅಂತಾರೆ. ಇಲ್ಲ ಕ್ರಿಯೆ ಇಲ್ಲ ಅಂತಾರೆ. ಫಲವುಳ್ಳದ್ದು ಫಲ ಸ್ವರೂಪ, ಫಲವೂ ಇಲ್ಲ ಅಂತ. ಸಬೀಜ ಅಂದ್ರೆ ಜಗತ್ತಿನ ಕಾರಣವಿಲ್ಲ, ನಿರ್ಬೀಜ ಕಾರಣವಿಲ್ಲ. ಸುಖವಾಗಿ ಆತ್ಮಕ, ಇಲ್ಲ ದುಃಖಾತ್ಮಕ. ಹಾಗೆ ದುಃಖಾತ್ಮಕ ಅಂತ ಹೇಳ್ತಾರ ಪರಮಾತ್ಮನ. ಹೆಂಗ್ ಹೇಳ್ತಿದ್ರಪ್ಪ? ಮಧ್ಯ ಅಂತ, ಇಲ್ಲ ಮಧ್ಯಾಹ್ನದಿಲ್ಲ ಅಂತ. ಎಲ್ಲಕ್ಕೂ ನಾಭಿ ಮೇಟಿ ಮಧ್ಯ, ಅದು ಇಲ್ಲ ಅಂತ. ಶೂನ್ಯ ಅಂತ, ಇಲ್ಲ ಶೂನ್ಯವಲ್ಲ ಅಂತ. ನಾನು ಅದಕ್ಕಿಂತ ಹೆಚ್ಚಿನವನು, ಬೇರೆಯವನು ಅಂತ. ಈ ರೀತಿಯಾಗಿ ಸರ್ವ ಬಲಿಮ ಸರ್ವ ವಾಕ್ ಪ್ರತ್ಯಯ ಅಗೋಚರ, ಎಲ್ಲಾ ಪ್ರಕಾರದ್ದಾದ ಮಾತಿಗೂ ಗೋಚರವಲ್ಲ, ಪ್ರತ್ಯೇಕಕ್ಕೂ ಗೋಚರನಲ್ಲದೆ ಇರುವ ಈ ಆತ್ಮನಲ್ಲಿ, ಈ ಸ್ವರೂಪದಲ್ಲಿ ಯಾವಾಗಲೂ ಈ ರೀತಿ ವಿಕಲ್ಪಿಸುವುದಕ್ಕೆ ಇಷ್ಟಪಡುತ್ತಾನೆ, ಹೀಗಿದ್ದಾನೆ ಹಾಗಿದ್ದಾನೆ ಅಂತ. ಅವನು ಹೆಂಗ್ ಮಾಡ್ತಾನೆ ಗೊತ್ತಾ? ಆಕಾಶವನ್ನು ಕೂಡ ಮುಷ್ಟಿಯನ್ನು ಹಿಡ್ಕೊಂಡ್ಬಿಟ್ಟಾನೋ. ನಮಗಾಗಲ್ಲ, ಅವನು ಹಾಗೆ ಮಾಡ್ಕೊಂಡ್ಬಿಟ್ಟಾನು. ಅವನಿಗೆ ಆ ಶಕ್ತಿ ಇದೆ. ಯದಾ ಚರ್ಮವದಾಕಾಶಂ ವೇಷ್ಟಯಿಷ್ಯಂತಿ ಮಾನವಾ ತದಾ ದೇವಮ ವಿಜ್ಞಾಯ ದುಃಖಸ್ಯಾಂತಂ ನಿಗಚ್ಚತಿ. ಎಲ್ಲಿ ಕೇಳಿದೆ? ಹೌದಾ? ಜಿಂಕೆ ಚರ್ಮ, ಹುಲಿ ಚರ್ಮ ಸುತ್ತು ಹಾಗೆ ಆಕಾಶವನ್ನು ಸುತ್ತುವುದಕ್ಕೆ ಕಲ್ತ್ಕೊಳ್ತಾನೋ, ಆಗ ಅವನು ಈ ದುಃಖದ ದಾಟವನ್ನು ಈ ಸಂಸಾರದಲ್ಲೇ ಪಡ್ಕೊಂಡ್ಬಿಟ್ಟವನು. ಸಂಸಾರದಲ್ಲೇ ಎದ್ಕೊಂಡು ದುಃಖದ ಆಶೆಯನ್ನು ಕೂಡ ಹೋದ ಅಂತ ಹಾಸ್ಯ ಮಾಡ್ತಾ ಇರೋ ವಾಕ್ಯ. ಇಲ್ಲಿಯೇ ಇದ್ಕೊಂಡು, ಪ್ರಪಂಚದಲ್ಲೇ ಇದ್ಕೊಂಡು ದುಃಖವನ್ನು ಕೂಡ ಮೀರಿಯಾನ ಅವನು ಅಂತ. ಇದು ಹೇಗೆ ಆಗಲ್ವೋ ಅದು ಆಗಲ್ಲ ಅಂತ. ಅದನ್ನ ಹೇಗೆ ಸುತ್ತಕ್ಕಾಗಲ್ವೋ, ಸಂಸಾರದಲ್ಲಿ ಇದ್ದು ದುಃಖ ಮೀರಕ್ಕಾಗಲ್ಲ ಅಂತ. ಅವನು ಖಂಡಿತವಾಗಿಯೂ ಏನ್ ಪರಸ್ಪರ ಗಂಡ ಹೆಂಡತಿ ಬಾಳ ಮುಖ ಮಹಡಿಯನ್ನು ಮೆಟ್ಟಿನ ಹೇಗೆ ಹತ್ತಿವೋ ಆಕಾಶವನ್ನು ಹತ್ಬಿಡ್ತಾರಂತೆ. ಜಲೆ ಖೇಚ ಮೀನಾನ ಮಯಸಾಂಚ ದಿದೀಕ್ಷತೆ. ನೀರಿನಲ್ಲಿ ಮೀನುಗಳ ಹೆಜ್ಜೆಯನ್ನು ಕೂಡ ಕಂಡು ಹಿಡಿದಾನು. ಆಕಾಶದಲ್ಲಿ ಹಕ್ಕಿಗಳ ಹೆಜ್ಜೆ ಗುರುತು ಕೂಡ ಕಂಡಾನು. ಏನೋ ಶಕುನೀನಾಮಿವ ಆಕಾಶೇ ಯಥಾವಾರಿ ಜಲಸ್ಯದ ಪದಂ ಯಥಾ ರಘುನಂದಿ ತಥಾ ಜ್ಞಾನವತಾಂಗತಿ. ಶಕುನೀನಾಮಿವ ಆಕಾಶೇ ಯಥಾ ವಾರಿಚಲಸ್ಯ ಚ ಪದಂ ಯಥಾ ನ ಗೃಹಂತಿ ನದಿ ತಥಾ ಜ್ಞಾನವತಾಂಗತಿ ಅಂತ. ಒಂದು ಸಲ ಗಟ್ಟೆಯಲ್ಲೂ ಆಕಾಶದಲ್ಲೂ ಕೂಡ ಮೀನು ಮತ್ತು ಹಕ್ಕಿಗಳ ಹೆಜ್ಜೆಯನ್ನ ಯಾವ ರೀತಿ ಕಾಣಕಲ್ಲ ಅಂಥವನು ಕಂಡಾನು ಅವನು. ಇಲ್ಲಿ ಇಷ್ಟೆಲ್ಲ ವಿಕಲ್ಪ ಮಾಡುವ ಆತನು ಅದನ್ನು ಕೂಡ ಕಂಡಾನು. ನೇತಿ ನೇತಿ ಯಥೋವಾಚೋ ನಿವರ್ತಂತೆ ಇತ್ಯಾದಿ ಶ್ರುತಿಭ್ಯ ಕೋ ಅದ್ಧಾವೇದ ಇತ್ಯಾದಿ ಮಂತ್ರಗಳನ್ನ ಆತ್ಮನು ಹೀಗಲ್ಲ ಹೀಗಲ್ಲ ಹೇಗೇಗಿರಬಹುದು ಅಂತ. ನಾನು ಗಂಡು ಅಂದ್ರೆ ನೀನು ಗಂಡಲ್ಲ, ನಾನು ಹೆಣ್ಣು ಅಂದ್ರೆ ಹೆಣ್ಣು ಅಲ್ಲ, ನಾನು ಹುಡುಗ ಅಲ್ಲ, ನಾನು ಬುದ್ಧಿವಂತ ಅಲ್ಲ, ದಡ್ಡ ಅಲ್ಲ, ನಾನು ಯಾವ ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ವಯಸ್ಸು ಲಿಂಗ ಯಾವುದು ಆತ್ಮನ ಗಂಟಿಲ್ಲ. ಆತ್ಮನ ಎಲ್ಲಕ್ಕೂ ಸಾಕ್ಷಿ, ಚಿನ್ಮಾತ್ಮನು, ಅಖಂಡನು, ಪರಿಪೂರ್ಣನು, ಅದ್ವಿತೀಯನು, ಸ್ವಯಂಜ್ಯೋತಿ ಸ್ವರೂಪನು. ಅಂಥ ಸ್ವರೂಪದವನು ಆತ್ಮನು. ಅವನಿಗೆ ಯಾವ ದೇಶಕಾಲ ಸಂಬಂಧ ಇಲ್ಲ, ಯಾವ ಜಾತಿ ಲಿಂಗ ಸಂಬಂಧ ಇಲ್ಲ, ಯಾವುದೇ ಕ್ರಿಯಾಕಾರದ ಸಂಬಂಧ ಇಲ್ಲ. ಪರಿಪೂರ್ಣನಾಗಿ ಅದ್ವಿತೀಯನಾಗಿ ಹುಟ್ಟದೆ ಏಕರೂಪವಾಗಿರ್ತಕ್ಕವನು ಅಂತ ಹೇಳ್ತಾ ಇದೆ. ಅದು ಹೀಗಲ್ಲ ಹೀಗಲ್ಲ ಎಂಬುದಾಗಿ ತಿಳಿದು ಬರುವನು ಅವನು.
ಇನ್ನು ಯಾವ ಆತ್ಮನನ್ನು ಹೇಳಕ್ ಹೊರಟಂತಹ ವಾಕು ಮನಸ್ಸಿನೊಡನೆ ರೀಬೌಂಡ್ ಆಗ್ತಾ ಇದ್ವು, ಮುಟ್ಟಕ್ಕೆ ಅದು ಬರ್ತಾ ಇದ್ವು, ಅವನೇ ಅದು ಸ್ವರೂಪ ಅಂತ ಹೇಳ್ತಾ ಇನ್ನು ಹೇಳ್ತೀವಿ. ಇನ್ನೊಂದು ಕಡೆಯಲ್ಲಿ ಯಾರು ತಾನೇ ಕರೆಕ್ಟ್ ಆಗಿ ತಿಳಿದಾನೋ ಅದ್ದಾನೇನೋ ಕರೆಕ್ಟ್ ಎಕ್ಸಾಕ್ಟ್ಲಿ ಅಂತ ಇದ್ದದ್ದಾಗೆ ಯಾರು ತಾನೇ ತಿಳಿದ ಅನ್ನೋ ಶ್ರುತಿ ಹಾಕಿ ಮಾಡಿದೆ. ಕೋ ಅದ್ದಾವೇದ ಕ ಇಹ ಪ್ರವೋಚತೆ ಕುತ ಅಜಾತ ಕುತ ಎಂ ವಿಸೃಷ್ಟಿ ಅರ್ವಾಗ್ ದೇವಾ ದೇವತೆಗಳು ಹೇಳ್ಬೋದು. ದೇವತೆಗಳು ಆಮೇಲೆ ಬಂದವರು, ಸೃಷ್ಟಿ ಆಮೇಲೆ ಬಂದವರು, ಅವರಿಗೂ ಗೊತ್ತಿಲ್ಲ. ಈ ಮಂತ್ರ ಪರಮಾತ್ಮ ತತ್ವವು ಪ್ರಪಂಚದವರೆಗೆ ಅದು ಎಟಕದ ತಿಳಿಯದ ಗೋಚರವಾಗದಿರತಕ್ಕಂಥ ಒಂದು ರೂಪ, ಅದು ಅಂಥ ಸ್ವರೂಪ, ಅದು ತಾನಾಗಿ ಆತ್ಮ ಗೊತ್ತಾಗ್ತದೆ, ಗೊತ್ತಾಗ್ತಾನೆ ಇರೋದು. ಅದು ಒಂದು ತಮಾಷೆ ಏನ್ ಗೊತ್ತಾ, ಗೊತ್ತಾಗೋಲ್ಲ ಯಾರಿಗೂ ಅನ್ನೋದು ಅಕ್ಷರಾರ್ಥ ಕರೆಕ್ಟು, ಗೊತ್ತಾಗ್ಬೇಕಾಗಿಲ್ಲ ಅನ್ನೋದು ಅನುಭವ. ಗೊತ್ತಾಗ್ತಾನೆ ಇದ್ದಾನೆ ಅವನು, ಗೊತ್ತಾಗ್ತಾ ಇರೋದೇ ಅವನು ಸ್ವಭಾವ. ನಾನ್ ಗೊತ್ತಾಗ್ತಿಲ್ಲ, ನನಗೆ ನಾನು ಅನುಭವಕ್ಕೆ ತಲೆಹರಿಯಾಗಿರೋ ಅನುಭವವೇ ಆತ್ಮ. ನಾನು ಅನ್ನೋದು ಎಷ್ಟು ಸ್ಪಷ್ಟವಾಗುತ್ತೆ. ನಾನ್ ಗೊತ್ತಾಗ್ತಿಲ್ವನ, ನಾನು ಏನು ಬಣ್ಣ ಕೇಳಬೇಡ, ಬಣ್ಣ ಇಲ್ಲ ಅದಕ್ಕೆ. ಯಾಕೆ ಬಣ್ಣವನ್ನು ಅದು ಹೈಲೈಟ್ ಮಾಡುತ್ತೆ, ಬಣ್ಣವನ್ನು ಅದು ಆಬ್ಜೆಕ್ಟ್ ಮಾಡ್ಕೊಳುತ್ತೆ. ಬಣ್ಣ ಗುಣ ಕ್ರಿಯೆ ಜಾತಿಯಲ್ಲೂ ಅದಕ್ಕೆ ಅದಿಲ್ಲ. ಯಾವ್ಯಾವ್ದನ್ನೆಲ್ಲ ಅದು ಆಬ್ಜೆಕ್ಟ್ ಮಾಡ್ಕೊಳುತ್ತೋ ಅದ್ಯಾವುದು ಅದಕ್ಕಿಲ್ಲ. ಏನೇನೇನು ಆರಂಭ ಮಾಡಿದ್ರೆ ಅದಕ್ಕೂ ಸಾಕ್ಷ್ಯ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಏನಕ್ಕೆ ಅದು ಅಂಟಿಸ್ಕೊಳ್ಳಲ್ಲ, ಅದು ಇಲ್ಲ ಅನ್ನೋಕ್ಕಾಗಲ್ಲ. ಅದು ಅನುಭವಾತ್ಮಕವಾದ್ರಿಂದ ಶಬ್ದದಿಂದ ಹೇಳಕ್ ಬರದೇ ಇರ್ಬೋದು, ಪ್ರತ್ಯಯದಿಂದ ವಿಷಯ ಮಾಡ್ಕೊಕ್ ಬರದೇ ಇರ್ಬೋದು. ಅನುಭವಾತ್ಮಕ ಅನುಭವ ಅನ್ನೋದು ಇದು ಅನುಭವ ಆಗ್ತಾ ಇದೆ ಇಟ್ಕೊಂಡು ಹೇಳಿದ್ರೆ ಅನುಭವ ಅನ್ನೋದು ಅಲ್ಲಿ ಆಗ್ತಾ ಇಲ್ಲ, ಯಾವ ಪದಕ್ಕೂ ಶಬ್ದಕ್ಕೂ ಅರ್ಥ ಅಲ್ಲ. ಆಮೇಲೆ ಮುಂದೆ ಹೋಗೋಣ. ಹಾಗೆ ಕಥಂತರಿ ತಸ್ಯ ಸಮ ಆತ್ಮ ಇತಿ ವೇದನಂ. ಹಾಗಾದ್ರೆ ಆತ್ಮನು ಅರಿವಿನ ಸ್ವರೂಪದವನು, ಆ ಆತ್ಮನೇ ನಿತ್ಯ ಸ್ವರೂಪನು, ದೃಷ್ಟಿಗೂ ದೃಷ್ಟವಾಗಿರ್ತಕ್ಕವನು ಅಂತಂದ್ರೆ ಅವನು ಅರಿಯೋದು ಹೇಗೆ? ಅವನನ್ನ ಆತ್ಮ ಅಂತ ಅರಿಬೇಕು ಅಂತ ಅಂತಿದ್ದೀರಲ್ಲ, ಹೆಂಗೆ ಅವನನ್ನ ಆತ್ಮ ಅಂತ ಅರ್ತ್ಕೊಳ್ಳೋದು? ಬ್ರೂಹಿ ಕೇನ ಪ್ರಕಾರಣ ತಮಹಂ ಸಮ ಆತ್ಮ ಇತಿ ವಿದ್ಯಾಂ. ಇವಾಗ ಹೇಳ್ಕೊಳ್ಳಿ ಸ್ವಾಮಿ, ಅವನನ್ನ ನಾನು ಹೇಗೆ ನನ್ನ ಆತ್ಮನಾಗಿದ್ದಾನೆ ನಾನು ಹೇಗೆ ತಿಳಿದುಕೊಳ್ಳಲಿ ಅಂತ ಅಂತ ಕೇಳ್ತಾ ಇರೋನೇ ನೀನು ಗುಣ. ಅದೇ ಹೇಗೆ ತಿಳ್ಕೊಳ್ಳಲಿ ಅಂತ ಯಾವ ಅನುಭವದ ಬೇಸಿಕ್ ಮೇಲೆ ಪ್ರಶ್ನೆ ಮಾಡ್ತಿದೆಯೋ ಆ ಅನುಭವವೇ ಆತ್ಮಸ್ವರೂಪ. ಅದು ಅರ್ಥ ಆಗ್ತಿಲ್ಲ. ಅವನು ಏನಂತಾನೆ, ಅವನು ಹೇಗೆ ತಿಳ್ಕೊಳ್ಳಿ ಅಂತಂದ್ರೆ ಅವನನ್ನು ಅಬ್ಜೆಕ್ಟೀಕರಣ ಮಾಡ್ಕೊಂಡು ವಿಷಯ ಮಕ್ಕಳು ತಿಳ್ಕೊಳ್ಳಿ ಅಂತ ಹಂಗ್ ಬರೋದಲ್ಲ. ಅದು ಅದಕ್ಕೊಂದು ಕಥೆ ಹೇಳ್ತಾರೆ. ಮತ್ತು ಆಖ್ಯಾಯಿಕ ಮಾತುಕ್ಷತೆ ಸಂಪ್ರದಾಯ ವಿಧ ಅಂತ ಧ್ಯಾನ, ಸಂಪ್ರದಾಯವನ್ನು ಬಲ್ಲವರು ಇದಕ್ಕೆ ಒಂದು ಕಥೆ ಹೇಳ್ತಾರಂತೆ. ಕಶ್ಚಿಕ್ಕಿಲ ಮುಗ್ಧ ಮನುಷ್ಯ ಕೈಶ್ಚಿದುಕ್ತ ಕಸ್ಮಿಶ್ಚಿದ್ ಅಪರಾಧೆ ಸತಿ ಧಿಕ್ತ್ವ ನಾಸಿ ಮನುಷ್ಯ ಇತಿ ಧಿಕ್ತ್ವ. ಮಹಾಪ್ರಾಣ ದಿಕ್ಕಲ್ಲ, ನಿಂಗೆ ಧಿಕ್ಕಾರ, ಈ ಮನುಷ್ಯ ಅಲ್ಲ, ಇಂಥ ಕೆಲಸ ಮಾಡಿದೆ, ಬ್ಯಾಟ್ರಿ ಹೊಡೆದಿದೆಯಲ್ಲ ಕೂಡಲೇನೆ ಆ ದೊಡ್ಡವರು ಗುರುಗಳು ತಂದೆನೋ ಯಾರೋ ಅಣ್ಣನೋ ಅನ್ನೋದಕ್ಕೆ ಅವರು ಧಿಕ್ಕಾರ, ನಿಂಗೆ ಹಿಂಗೆ ಅಯೋಗ್ಯ, ನೀನು ಮನುಷ್ಯ ಅಲ್ಲ ಅಂತ ಬಂದ್ಬಿಟ್ರು. ಅವನು ಲಿಟ್ರೇಚರ್ ಮೀನ್ ತಗೊಂಡ್ಬಿಟ್ಟ. ನಾನು ಮನುಷ್ಯನಲ್ವಾ, ಹಾಗಾದ್ರೆ ನಾನು ಯಾರು? ನಾನು ಮನುಷ್ಯನಲ್ಲ, ನಾನು ಪ್ರಾಣಿನ, ನಾನು ಗಿಡಮರ ಬಳ್ಳಿನ, ಅಥವಾ ಪಶುಪಕ್ಷಿ ಕ್ರಿಮಿಕೀಟವ, ನಾನು ಯಾರು ಪ್ರಶ್ನೆ ಮಾಡ್ಬಿಟ್ಟ ಅವನು. ಮನುಷ್ಯ ಅಲ್ಲ ಅನ್ಕೊಡ್ಲೇನೆ ಅವನಿಗೆ ಈ ಡೌಟ್ ಬಂದ್ಬಿಡ್ತು. ಸಹ ಮುಗ್ಧತೆಯ ಆತ್ಮನೋ ಮನುಷ್ಯತ್ವ ಪ್ರತ್ಯಾಯಯಿತು ಕಂಚಿದುಪೇತ್ಯಾಹ ಬ್ರವೀತು ಭವಾನ್ ಕೋಹಮಸ್ತಿ. ಅವನು ಆ ಮುಗ್ಧತೆಯಿಂದ ಅವನ ಲಿಟ್ರೇಚರ್ ಮೇಲೆ ತಗೊಂಡ್ಬಿಟ್ಟ, ಅಕ್ಷಾಸ್ತ್ರ ತಗೊಂಡ್ಬಿಟ್ಟ. ಈ ಮನುಷ್ಯನೇ ಅಲ್ಲ ಅನ್ಕೊಳ್ಳೇನೆ, ಮನುಷ್ಯನಲ್ವಾ ಅಂದ್ಬಿಟ್ಟು ಯಾರಿಗೂ ಹೋಗ್ಬಿಟ್ಟು, ಸ್ವಾಮಿ ನಾನು ಯಾರು ಹೇಳಿ, ಸ್ವಾಮಿ ನಾನು ಯಾರು ಹೇಳಿ ಅಂತ ಹೇಳಿ ಅವನ ಮುಗ್ಧತೆಯಿಂದ ಅವನು ಅದನ್ನ ಅಕ್ಷಾಸ್ತ್ರ ತೆಗೆದುಕೊಂಡು ತನ್ನ ಮನುಷ್ಯತ್ವವನ್ನ ಗೊತ್ತು ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟವನಾಗಿ ಇನ್ಯಾರೋ ಒಬ್ಬನಂತ ಹೋಗ್ಬಿಟ್ಟು ಅವನಂತ ಕೇಳ್ತಿದ್ದೆ, ಸ್ವಾಮಿ ನಾನು ಯಾರು ಹೇಳಿ ಅಂತ ಕೇಳ್ತಾ ಇದ್ದಾನೆ. ಸಹ ತಸ್ಯ ಮುಗ್ಧತಾಂ ಜ್ಞಾತ್ವ ಆಹ. ಅವನು ಕೇಳಿಸ್ಕೊಂಡವನು ಅವ್ರ ಪಾಪ ಇವ್ ಪೆದ್ದ, ದಡ್ಡ, ಇವನು ಬಾಬಾ ಇದು ಇಗ್ನೋರೆನ್ಸ್. ಮುಗ್ಧತೆಗೆ ಇನ್ನೋಸೆಂಟ್ ಕರೆಕ್ಟ್. ಅದು ಇಗ್ನೋ ಕೇಳ್ತಾ ಇದ್ದಾನೆ, ಇದನ್ನು ಕಟ್ಕೊಂಡು ಪಾಪ ಇವ್ ಗೊತ್ತಾಗಿಲ್ಲ ಅಂತ ಹೇಳಿ ಕ್ರಮವಾಗಿ ತಿಳಿಸ್ಕೊಡ್ತೀನಿ ಇವನಿಗೆ ಅಂತ ಅವನು ಹೊರಟ. ಯಾರೋ ಹೋಗಿ ಕೇಳಿದ್ನೋ ಅವನು ಇವನಿಗೆ ಕ್ರಮವಾಗಿ ತಿಳಿಸ್ಕೊಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಏನಂತ ಹೇಳ್ದ, ಸ್ಥಾವರ ಜಾತ್ಭಾವಂ ಅಪೋಹ್ಯ ನ ತ್ವಂ ಅಮನುಷ್ಯ ಇತ್ಯುಕ್ತ ಉಪರಾಮ.
ನೋಡಪ್ಪ ನೀನ್ ಬೆಟ್ಟ ಅಲ್ಲ, ಗುಡ್ಡ ಅಲ್ಲ, ಗಿಡ ಅಲ್ಲ, ಮರ ಅಲ್ಲ, ಬಳ್ಳಿ ಅಲ್ಲ, ಪ್ರಾಣಿ ಅಲ್ಲ, ಪಶು ಅಲ್ಲ, ಪಕ್ಷಿ ಅಲ್ಲ ಅಂತ ಹೇಳಿ ಎಲ್ಲವನ್ನ ಅಲ್ಲ 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 ಅಂತ ಹೇಳ್ಬಿಟ್ಟು ಇನ್ನು ಮನುಷ್ಯನಲ್ಲ ಅಂತ ಏನಲ್ಲ ಅಂದ್ಬಿಟ್ಟ. ಏನಂದ? ಮನುಷ್ಯನಲ್ಲ ಅಂತ ಏನಲ್ಲ ಅಂದ. ಅವನು ಸ್ವಾಮಿ ನಾನು ಯಾರು ಹೇಳಿಲ್ಲಲ್ಲ, ನಾನು ಯಾರೇ ನಾನು ಕೇಳ್ತಾ ಇದ್ದೀನಿ, ನೀವ್ ಏನಂದ್ರಿ? ಬೆಟ್ಟ ಅಲ್ಲ, ಗುಡ್ಡ ಅಲ್ಲ, ಅಲ್ಲ ಅಲ್ಲ ಮನುಷ್ಯನಲ್ಲ ಅಂತ ಏನಲ್ಲ ಅಂದ್ರೆ ನಾನು ಯಾರು ಎಲ್ಲಿ ಹೇಳಿದ್ರಿ ನೀವು ಅಂತ ಅವನಂದ್ರೆ ಅವ್ನು ಹೆಂಗಪ್ಪ ತಿಳಿಸ್ಕೊಳ್ಳೋದು ಅವನಿಗೆ? ನೀವ್ ಮನುಷ್ಯನಲ್ಲ ಅಂತ ಏನಲ್ಲ ಅಂದಾಗ್ಲೂ ತಿಳ್ಕೊಳಕ್ ಆಗದೆ ಇತ್ತು ಅವನಿಗೆ. ಮನುಷ್ಯ ಅಂತಂದ್ರೆ ತರ ತಿಳ್ಕೊತಾನ ಅವನು ಅಲ್ಲ ಅವನ ಮನುಷ್ಯ ಅಂತ ತಿಳ್ಕೊತಿದ್ನ ಅಂತ ಅಮನುಷ್ಯ, ನೀನು ಮನುಷ್ಯನಲ್ಲ ಅಂತ ಏನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟ. ಅವನು ಸಹ ತಮ್ ಮುಗ್ಧ ಪ್ರತ್ಯಾಹ. ಮತ್ತೆ ಆ ಇನ್ನೋಸೆಂಟ್ ಹುಡುಗ ಮತ್ತೆ ಅವನನ್ನು ಕುರಿತು ಕೇಳ್ತಾನೆ, ಸ್ವಾಮಿ ನಾನು ಯಾರು ಹೇಳಿಲ್ಲ, ನೀವು ನಂಗೆ ತಿಳಿಸ್ಕೊಡ್ತಾನೆ ಇಲ್ವಲ್ಲ, ಇಷ್ಟು ದಿವಸ ಬರೀ ಅಲ್ಲ ಅಲ್ಲ ಅನ್ನೋದಲ್ಲೇ ಮುಗಿಸ್ಬಿಟ್ರಲ್ಲ, ಮನುಷ್ಯನಲ್ಲ ಅಂತ ಏನಲ್ಲ ಅಂದ್ಬಿಟ್ರೆ ಪಾಸಿಟಿವ್ ಆಗಿ ಹೇಳಿ, ನೆಗೆಟಿವ್ ಆಗಿ ಹೇಳ್ಬಿಡಿ. ಭವಾನ್ ಮಾಂ ಬೋಧಯಿತು ಪ್ರವೃತ್ತ ಸ್ತೂಷ್ಟಿ ಭೂವ ಕಿನ್ನ ಬೋಧಯತಿ ಇತಿ. ನನಗೆ ನೀವು ನನಗೆ ನಾನು ಯಾರು ಅಂತ ತಿಳ್ಸ್ಕೊಳಕ್ ಹೊರಟ್ರಂತ ತಾವು ಬರೀ ಅಲ್ಲ 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 ಅಂತ ಹೇಳ್ಬಿಟ್ಟು ನಿಂತ್ಬಿಟ್ಟು ಸುಮ್ಮನೆ ಬಿಟ್ರೆ ನಾನು ಯಾರು ಅಂತ ಹೇಳಿರಲ್ಲ, ಯಾಕೆ ಹೇಳ್ತಿಲ್ಲ ಹೇಳಿ ಸ್ವಾಮಿ ನಾನು ಯಾರು ಅಂತ ಅಂದ. ಇವಾಗ ಅಂತೀವಿ ಶಂಕರಾಚಾರ್ಯರು ತಾದುಗೇತ ಭವತೋ ವಚನಂ. ಹಾಗೆ ನೀನು ಪ್ರಶ್ನೆ ಮಾಡ್ತಿದ್ರು ನಾನು ಯಾರು ಕೇಳ್ತಾ ಇದೆಯಲ್ಲ, ಅಲ್ಲಯ್ಯ ಎಲ್ಲ ಅನಾತ್ಮವನ್ನು ಬಿಡಿಸ್ಕೊಂಡು ಯಾವ್ದು ನೀನಲ್ಲ ಅಂತ ಹೇಳಿದ್ಮೇಲೆ ಮತ್ ನೀನ್ ಯಾರು ಅಂತ ಹೇಳೋದ್ರಿಂದ ಉಳಿದತ್ತಾ? ಉದಾಹರಣೆಗೆ ನಂದು ಯಾವ್ದು ವಾಚು, ನಂದು ಯಾವ್ದು ಮೊಬೈಲು ಅಂತ ಕೇಳ್ತಾನೆ. ಒಂದು 10-20 ಮೊಬೈಲ್ ಇದೆ, ವಾಚ್ ಇದೆ, ಎಲ್ಲ ಅವ್ರವ್ರು ತಗೊಂಡ್ಮೇಲೆ ನಿನ್ ಯಾವ್ದು ಮತ್ತೆ ಬೇರೆ ಹೇಳ್ಬೇಕಾ? ಎಲ್ಲ ಅವ್ರವ್ರದ್ದೇ ತಗೊಂಡಿದ್ದಾರೆ, ನಿನ್ ತಗೊಂಡಿಲ್ಲ. ಒಂದು 20 ವಾಚು 20 ಮೊಬೈಲೇ ಇಟ್ಟಿದೆ, 20 ಜನ ಆಮೇಲೆ ಅವ್ರು ತಗೊಂಡ್ಮೇಲೆ ನಂದು ಯಾರು ನೋಡ್ತಾ ಇದ್ದು ಕೇಳ್ತೀಯಾ? ಅದು ಉಳಿದಿದ್ದೆ ನಿನ್ ತಾನೇ ಆಗುತ್ತೆ, ಅದಕ್ಕೆ ನಿಂದು ಅದು ಹೇಳ್ಬೇಕಲ್ಲ. ಹಂಗೆ ಇದು ಪಾರಶೇಷ ನ್ಯಾಯದಿಂದ ಎಲ್ಲವನ್ನೂ ಅಳದ ಮೇಲೆ ಏನು ಉಳಿಯುತ್ತೋ ಅದು ಅವಾಚ್ಯಮಿ ಪ್ರತ್ಯಾಯಿ ಅನುಭವ ಅದು ತಾನೇ ತಿಳಿಸ್ಕೊಟ್ಬಿಡುತ್ತೆ. ನಾನು ಇದೆಲ್ಲ ನಾನಲ್ಲ ಅಂತ ಹೇಳಿ ಯಾವ ಅನುಭವದ ಬಗೆಯಿಂದ ಎಲ್ಲವನ್ನೂ ಬಿಟ್ಬಿಟ್ಟು ಉಳ್ಕೊಂಡಿಯೋ ಆ ಉಳಿದ ಅನುಭವ ನೀನು ಅಂತ ಅದೇ ಹೇಳುತ್ತೆ. ನೀ ಅದನ್ನ ನೋಡ್ಕೋಬೇಕು, ಮತ್ತೆ ಅದನ್ನೂ ಈ ರೀತಿ ತಿಳಿಸ್ಕೊಡೋದಂದ್ರೆ ಆಗಲ್ಲ. ಎಷ್ಟ ಹೇಳ್ತೇವೆ ನೋಡಿ. ಅದರಂತೆ ಆಯ್ತು ತಾವು ಕೇಳ್ತಿರೋದು ಅಂದ್ರು ಭಾಷ್ಯಗಾರರು. ಏನೋ ನಾಸಿ ಅಮನುಷ್ಯ ಇತ್ಯುಕ್ತೇಪಿ ಮನುಷ್ಯತ್ವ ಆತ್ಮನೋ ನ ಪ್ರತಿಬದ್ಧತೆ ಯಹ ಸಹ ಕಥಂ ಮನುಷ್ಯೋಸಿ ಇತ್ಯುಕ್ತೋಪಿ ಮನುಷ್ಯತ್ವ ಆತ್ಮನ ಪ್ರತಿಬದ್ಧೇತ. ಯಾವಾಗೂ ನೀನು ಮನುಷ್ಯನಲ್ಲ ಅಂತ ಏನಲ್ಲ ಅಂತಂದಾಗ್ಲೂ ತಿಳ್ಕೊಳ್ಳಿಲ್ವೋ, ಅವನು ನೀನು ಮನುಷ್ಯ ಅಂತಂದಾಗ್ಲೂ ತಿಳ್ಕೊಳ್ತಾ ನನಗೆ ಏನ್ ಗ್ಯಾರಂಟಿ? ಯಾವಾಗ ತಿಳ್ಕೊಳ್ಳಲ್ಲ. ಮನುಷ್ಯನಲ್ಲ ಅಂತ ಏನಲ್ಲ ಅನ್ನೋಕ್ಕೂ ಮನುಷ್ಯನಾಗಿದ್ಯಾ ಅನ್ನೋಕ್ಕೂ ಅರ್ಥವೇದ ಇದೆಯೋ? ಮನುಷ್ಯನಲ್ಲ ಅಂತ ಏನಲ್ಲ ಅಂತಂದಾಗ ಯಾವನು ತಿಳ್ಕೊಳ್ಳಿಲ್ವೋ ಅವನು ಮನುಷ್ಯನೇ ಆಗಿದೆಯಾ ಅಂತಂದಾಗ ತಿಳ್ಕೊಳ್ತಾನೆ ಅಂತ ಏನಿಲ್ಲ ಅಲ್ಲ. ಇಲ್ಲದೆ ದೃಷ್ಟಾಂತ ನಂಗೆ ಆಗಲ್ಲ. ದೃಷ್ಟಾಂತ ಮನುಷ್ಯನಾಗಿದೆಯಾ ಅಂತ ಹೇಳೋಕ್ಕೂ ಬರುತ್ತೆ, ಇಲ್ಲಿ ಬರೋದಾದ್ರಿಂದ ಈ ರೀತಿ ಹೇಳಬಹುದು. ಆದ್ರೆ ಭಾಷ್ಯಕಾರ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಅದು ಸಮಾನಾರ್ಥಕ ಆದ್ಮೇಲೆ ಇದನ್ನ ತಿಳ್ಕೋದೇ ಮೇಲೆ ಇದನ್ನು ಹೇಗೆ ತಿಳ್ಕೊಳ್ತೀಯ ಏನ್ ಗ್ಯಾರಂಟಿ ಕೇಳ್ತಿದ್ದಾರೆ. ಇದೊಂದ್ ತರಹಪ್ಪ, ಎಷ್ಟೋ ತರ ಹೇಳಿದ್ದಾರೆ. ಮಾಂಡವಿಕಕ್ಕೆ ಒಂಥರ ಹೇಳಿದ್ದಾರೆ, ಬೃಹದಾಂಗ ಒಂಥರ ಹೇಳಿದ್ದಾರೆ. ದಾಷ್ಟಾಂತಿಕಕ್ಕೆ ಬೇಡ, ದಾಷ್ಟಾಂತಿಕಕ್ಕೆ ನೀನು ಇಂಥವನ್ನ ಅಲ್ಲ ಅಂತ ತಿಳ್ಸ್ಕೊಳ್ಳಬೇಕು. ಅದಕ್ಕೆ ಈ ರೀತಿ ಕೊಡ್ತಾರೆ ಅವರು. ಪ್ಲೀಸ್ ಅದ್ ಹತ್ರ ಇಟ್ಕೊಳ್ಳಿ. ದಾಷ್ಟಾಂತಿಕದಲ್ಲಿ ನೀನ್ ಇಂಥವ್ರ ಅಲ್ಲ ಅಂತೇನಲ್ಲ ಅಂತ ಏನ್ ಬರಲ್ಲ, ಅದು ಬರ್ತಲ್ಲ. ಅದೇ ನೀನ್ ಇಂಥವ್ರ ಅಲ್ಲ 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 ಅಷ್ಟೇ ಹೇಳ್ಬಿಟ್ಟು ನೀ ಮನುಷ್ಯ ಅಲ್ಲ ಅಂತೇನಲ್ಲ ಅನ್ನೋ ಒಂದು ಇದಿದೆಯಲ್ಲ. ಇಲ್ಲಿ ಮನುಷ್ಯತ್ವಕ್ಕೆ ಒಂದು ವಿಶೇಷ ಹಾಗೆ ಹೇಳ್ಬೇಕಾಯ್ತು. ಇಲ್ಲಿ ಅದಕ್ಕೊಂದು ವಿಶೇಷ ಇಲ್ವಲ್ಲ, ಅಲ್ಲಿ ಅಲ್ಲ ಅನ್ನೋದೇ ಸಾಕು. ಯಾವ್ದು ಅಲ್ಲ ಅಲ್ಲ ಅಂತ ಹೇಳಿ ನಿಲ್ಸುತ್ತೆ ಹೊರತು ಅಲ್ಲ ಅಂತ ಏನಲ್ಲ ಇಲ್ಲಿ ಬೇಕಾಗಿಲ್ಲ. ಇಲ್ಲಿಗ ಅದು ಇಲ್ವೇ ಇಲ್ಲ, ಅದು ಹಂಗ್ ಬರೋದೇ ಇಲ್ಲ ಇಲ್ಲಿ. ಉದಾಹರಣೆಗಾಗದ್ ಗುರುವೆ, ಇಲ್ಲಿಗೆ ನೇತಿ ಅಂದ್ರೆ ಇಲ್ಲ ಇಲ್ಲ ಅಂತಾನೆ ಹೊರತು ನೀನ್ ಅಲ್ಲ ಅಂತೇನಲ್ಲ ಯಾವ್ದು ಆತರದ ಉಪದೇಶ ಇಲ್ಲ. ಅದೇ ಅಲ್ಲ ಅಂತೇನಲ್ಲ ಅಂತ ಯಾವ್ದು ಉಪದೇಶ ಇಲ್ಲ ಅಲ್ವಾ? ಅದು ಇಲ್ಲ, ನಿಷೇಧವೂ ಇಲ್ಲ ಅಂತ. ನಿಷೇಧಕ್ಕೂ ನಿಷೇಧವಲ್ಲ, ನಿಷೇಧಕ್ಕೂ ಇಲ್ಲ ಅಂತ ಇಲ್ಲ. ಅದಕ್ಕೆ ಬೇರೆ ಮೆಥಡೇ ಇಲ್ಲ, ಅದನ್ನ ಹಾಗೆ ತಿಳಿಸ್ಕೊಳ್ಬೇಕು. ಇಲ್ಲಾದ್ರೆ ಮನುಷ್ಯ ಅಂತ ತಿಳ್ಸ್ಕೊಳ್ ಮೆಥಡ್ ಉಂಟು, ನಿಷೇಧ ಹೇಳ್ಬೋದು. ಇನ್ನು ಸುರೇಶನ್ ಅಲ್ಲ ಅಂತ ಏನಲ್ಲ ಅಂತ ಹೇಳ್ಬೋದು, ಇನ್ನು ಸುರೇಶ ಅಂತ ಹೇಳ್ಬೋದು. ಅದು ಅಲ್ಲಿ ಹಾಗೆ ಬರಲ್ಲ.
ಅಲ್ಲಿ ಹೌದು ಕರೆಕ್ಟ್. ಇಲ್ಲಿ ದುಷ್ಟ ವಿವಕ್ಷಿತಾಂಶ ಇಷ್ಟೇ, ಮನುಷ್ಯತ್ವ ಮೊದಲೇ ಇರೋದು ಅವನಲ್ಲಿ. ಮೊದಲೇ ಇದ್ದ ಮನುಷ್ಯತ್ವವನ್ನ ಮನುಷ್ಯನಲ್ಲ ಅಂತ ಏನಲ್ಲಪ್ಪ ಅಂದ್ರೆ ಸಾಕು ನೀನು ತಿಳ್ಕೊಬೇಕಾಗಿತ್ತು. ಮೊದಲೇ ಇದ್ದಂತಹ ಸ್ವರೂಪದಲ್ಲಿ ಈ ಉಪಾಧಿಗಳು ಯಾವುದು ನೀನು ಅಲ್ಲ ಅಂದ್ರೆ ತಿಳ್ಕೊಬೇಕು ಅಂತ ಬರ್ತಾ ಇರೋದು. ಮೊದಲೇ ಇದ್ದದ್ದು ಪಾಯಿಂಟ್ ಗ್ಯಾಪ್ ಇಟ್ಕೊಳ್ಳಿ, ಆ ಅಂಶ ಇಟ್ಕೊಂಡು ಅದನ್ನ ಇಟ್ಕೊಂಡು ಏನೇನು ಆರೋಪ ಮಾಡ್ಕೊಂಡಿದ್ರೆ ಆರೋಪ ತೆಗೆದು ಹಾಕ್ತಾ ಇದ್ದಾರೆ ಅಷ್ಟೇ. ಅವನ್ ಏನ್ ಅನ್ಕೊಂಡಿದ್ದಾನೆ, ಅವನು ನಾನ್ ಮನುಷ್ಯನಲ್ಲ ಅನ್ಕೊಂಡೆ ಹೋಗಿ ಕೇಳ್ತಾ ಇದ್ದಾನೆ ನಾನು ಯಾರು ಅಂತ. ಸೊ ಅಲ್ಲ, ಒಂದ್ ನಿಮಿಷ ಮೀನಾ, ಅವನು ನಾನ್ ಮನುಷ್ಯನಲ್ಲ ಅಂತ ಅನ್ಕೊಂಡೆ ಹೋಗಿ ಕೇಳ್ದ. ಫಸ್ಟ್ ಯಾರೋ ಅವ್ನಿಗೆ ಹೇಳ್ಬಿಟ್ರು ನೀನ್ ಮನುಷ್ಯ ಅಲ್ಲ ಅಂತ. ಸೊ ಅದು ಊರ್ಬಿಟ್ಟಿದೆ ಅವನಿಗೆ, ನಾನ್ ಮನುಷ್ಯ ಅಲ್ಲ ಅಂತ. ಎಲ್ಲ ಇದಲ್ಲ ಅಂತ ಅಲ್ಗಳದ್ಮೇಲೆ ನೀನ್ ಮನುಷ್ಯ ಅಲ್ಲ ಅನ್ಕೊಂಡಿದೀಯಲ್ಲ ಅದು ಅಲ್ಲ ಅಂತ ಇದಾರೆ. ನತ್ವಂ ಅಮನುಷ್ಯ ಹಾಗೂ ತಗೋಬಹುದು ಇದನ್ನ. ಹಾಗೆ ಬ್ರಹ್ಮ ಅಲ್ಲ ಅನ್ಕೊಂಡ್ರೆ ಬ್ರಹ್ಮ ಅಲ್ಲ ಅಂತ ಏನಲ್ಲ ಅನ್ಬೇಕು, ಅದನ್ನ ಅಲ್ಲ ಅಂತ ಅಲ್ಗಳಿತಾ ಇದ್ದಾನೆ. ಅದೇ ತರ ನೇತಿ ಬ್ರಹ್ಮ ಅಲ್ಲ ಅನ್ಕೊಂಡಿದ್ರೆ ಬ್ರಹ್ಮವಲ್ಲ ಅಂತ ಏನಲ್ಲ ಅಂತ ಅವನ್ ಅನ್ಕೊಂಡಿದ್ದಾನೆ, ನಾನ್ ಅಮನುಷ್ಯ ಅಂತ. ನೀನ್ ಅಮನುಷ್ಯನೂ ಅಲ್ಲ ಅಂತ ಇದ್ದಾರೆ. ಅಲ್ಲ ಇಲ್ಲೂ ನಾನು ಬ್ರಹ್ಮ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾನಲ್ಲ, ಬ್ರಹ್ಮ ಅಲ್ಲ ಅಂತ ಏನಲ್ಲ. ಇಲ್ಲ, ಯಾವ ತರನಾರ ಆರೋಪ ಮಾಡ್ಕೊಳ್ಳಿ, ನಾನು ಗಿಡ್ಡ, ನಾನ್ ಕುಳ್ಳ, ನಾನು ಇದು ಯಾವ್ದು ಅಲ್ಲ 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 ಅಂತ ಅಷ್ಟೇ. ಯಾವ್ದು ಉಪದೇಶ ಯಥಾಶಾಸ್ತ್ರೋಪದೇಶ ಏವ ಆತ್ಮಾವಬೋಧ ವಿಧಿ. ಅದನ್ನ ಶಾಸ್ತ್ರ ಉಪದೇಶ ಹೇಗೆ ಮಾಡ್ತಾ ಇದೆಯೋ ಹಾಗೆ ಆತ್ಮನ್ನು ಕಂಡ್ಕೊಳ್ಬೇಕು ಅನ್ನುವಂತಹ ವಾಕ್ಯದ ವಿಧಿ ಹಾಗೆ ಇದೆ. ಆತ್ಮನ್ನು ಕಂಡ್ಕೋಬೇಕು ಅನ್ನೋ ವಿಧಿ ವಾಕ್ಯಕ್ಕೆ ಶಾಸ್ತ್ರ ಹೇಗೆ ನಿಷೇಧ ಮಾಡೋದ್ರ ಮೂಲಕ ತೋರಿಸ್ತಾ ಇದೆಯೋ ಅದೇ ಆ ವಿಧಿವಾಕ್ಯಕ್ಕೆ ಅರ್ಥವೇ ಹೊರತು ವಿಧಿವಾಕ್ಯಕ್ಕೆ ಆತ್ಮ ವಿಷಯವಾಗಿ ಗೊತ್ತಾಗ್ತಾರೆ ಅಂತ ಅರ್ಥ ಮಾಡ್ಕೋಬಾರ್ದು. ಮಾನ್ಯ ನಿಹಿ ಅಗ್ನಿ ದಾಹ್ಯಂ ತೃಣಾದಿ ಅನ್ಯೇನ ಕೆನಚಿತ್ ದಗ್ಧಂ ಶಕ್ಯಂ. ತೃಣಾದಿ ದಾಹ್ಯಂ ಅಗ್ನೇಹೇ ಶಕ್ಯಂ. ಅಗ್ನಿಯಿಂದ ಸುಡಲ್ಪಡುವ ತೃಣಾದಿ ದಾಹ್ಯವು ಮತ್ತೊಂದನ್ನ ಸುಡೋಕ್ಕಾಗಲ್ಲಪ್ಪ. ಆತ್ಮನ ಅರಿವಾಚನೋ, ಆತ್ಮನ ಬಿಟ್ಟು ಇನ್ನೊಬ್ಬ ಅರಿವಾಚನ ಇಲ್ಲಪ್ಪ. ಆತ್ಮನ ಬಿಟ್ಟು ಆತ್ಮನೊಬ್ಬನ ಎಲ್ಲವನ್ನೂ ಅರಿವಾಚನೋ, ಎಲ್ಲವನ್ನೂ ಅರಿವಾಚನ ಬಿಟ್ಟು ಇನ್ನೊಬ್ಬ ಆತ್ಮನ ಅರಿವಾಚನೋ, ಆತ್ಮನಂತೆ ಇನ್ನೊಬ್ಬ ಅರಿವಾಚನೋ, ಆತ್ಮನನ್ನೂ ಅರಿವಾಚನೋ ಅಂತ ಇನ್ನೊಂದು ತಗೊಂಬರಕ್ಕಾಗಲ್ಲ. ಆತ್ಮನನ್ನೂ ಅರಿಯೋಕ್ಕಾಗಲ್ಲ, ಆತ್ಮನಂತೆ ಇನ್ನೊಬ್ಬ ಅರಿವಾಚನೂ ಇಲ್ಲ. ಹಾಗೆ ಸುಡೋದು ಅನ್ನೋದು ಅಗ್ನಿಗೆ ಮೀಸಲಾಗಿರೋದು. ತೃಣಾದಿಗಳನ್ನ ಅಗ್ನಿಗೆ ಮೀಸಲಾಗಿರೋ ಸುಡೋದು ಅನ್ನುವಂಥದ್ದು ಏನಿದೆ ಅದು ಇನ್ನೊಂದನ್ನು ಸುಡಿಸ್ಕೊಳತ್ತೆ ಅನ್ನೋದು ಹೇಗಿಲ್ವೋ ಹಾಗೆ ಅಂತ. ಕೇನಚಿತ್ ಅನ್ಯೇನ ದಗ್ಧಂ ಶಕ್ಯಂ ಅಂತ. ಅತಯವ ಶಾಸ್ತ್ರಂ ಆತ್ಮಸ್ವರೂಪಂ ಬೋಧಯಿತುಂ ಪ್ರವರ್ತಂ ಸತ್ ಅಮನುಷ್ಯತ್ವ ಪ್ರತಿಷೇಧೇನೇವ ನೇತಿ ನೇತಿ ಇತ್ಯುಕ್ತ ಉಪರ್ರಾಮ. ಶಾಸ್ತ್ರ ತಿಳಿಸಬಲ್ಲಂತ ಆತ್ಮ ಮತ್ತೆ ಯಾವ ಪ್ರಮಾಣ ತಿಳಿಸಲ್ಲ ಅಂತ. ಹಾಗೆ ಶಾಸ್ತ್ರವೇ ಆತ್ಮಸ್ವರೂಪ ಅಂತ ತಿಳಿಸ್ಕೊಳ್ಳೋದು ಹೊರಟಿರೋದು. ಶಾಸ್ತ್ರ ತಿಳಿಸ್ಕೊಳ್ಳೋದು ಬಿಟ್ಬಿಟ್ರೆ ಬೇರೆ ಯಾವ ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ಲೌಕಿಕ ಯಾವ ಪ್ರಮಾಣ ತಿಳಿಸ್ಕೊಳಕ್ಕಾಗಲ್ಲ. ಶಾಸ್ತ್ರ ಇಲ್ಲ ಅನುಭವದಲ್ಲಿರೋದನ್ನೇ ಒಂದು ವಿಶಿಷ್ಟ ಕ್ರಮದಲ್ಲಿ ಉಪದೇಶ ಮಾಡುತ್ತಾ ಆತ್ಮಸ್ವರೂಪವನ್ನು ಇಂಥದ್ದು ಅಂತ ತಿಳಿಸ್ಕೊಟ್ಬಿಡುತ್ತೆ. ಶಾಸ್ತ್ರ ತಿಳಿಸ್ಕೊಳಕ್ ಹೊರಟ ಮೇಲೆ ಅದು ಹೇಗೆ ಅಮನುಷ್ಯತ್ವ ಪ್ರತಿಷೇಧ ನೀ ಮನುಷ್ಯನಲ್ಲ ಅಂತ ಏನಲ್ಲ ಅಂತ ತಿಳಿಸ್ಕೊಡೋ ಹಾಗೇನೆ ನೀನು ಬ್ರಹ್ಮವಲ್ಲ ಅಂತ ಏನಲ್ಲ, ನೀನ್ ಜಗತ್ ಕಾರಣವಲ್ಲ ಅಂತ ಏನಲ್ಲ, ನೀನ್ ನಿರ್ವಿಶೇಷ ದ್ವಿತೀಯ ಬ್ರಹ್ಮ ಪ್ರಭಾವ ಅಲ್ಲ ಅಂತ ಏನಲ್ಲ, ಹೀಗೆ ಮಾಡ್ಕೋಬೇಕು. ನೇತಿ ನೇತಿ ಎಂಬುದಾಗಿ ಹೇಳ್ಬಿಟ್ಟು ಸುಮ್ಮನಾಗ್ತಾ ಇದೆ. ತಥಾ ಅನಂತರಮ ವಾಕ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭವ ಇತ್ಯನುಶಾಸನಂ. ತತ್ವಮಸಿ ಯತ್ತತ್ವಸಿ ಸರ್ವಾತ್ಮೀವಾಭೂತ್ ತತ್ಯೇನಕಂ ಪಶ್ಯೇದಿತ್ಯಮಾದಿ. ಇದ್ರಲ್ಲಿ ಏನ್ ತಮಾಷೆ ಮಾಡಿದ್ರೆ ತತ್ವಮಸಿಯು ನಿಷೇಧಮುಖ ಹೇಳ್ತಾ ಇದ್ದಾರೆ ಅಂತ ಆಯ್ತು. ತತ್ವಮಸಿಯು ಪಾಸಿಟಿವ್ ಆಗಿ ವಿಧಿಮುಖವಾಗಿ ಹೇಳ್ತಾ ಇಲ್ಲ. ಅನಂತರ ಅಬಾಹ್ಯ ಅಯಮಾತ್ಮ ನಿಷೇಧಮುಖ ಹೇಗೆ ಒಳಗಿಲ್ಲದವನು ಹೊರಗೆ ಇಲ್ಲದವನು, ಒಳಗೂ ಹೊರಗೂ ವಿಭಾಗ ಇಲ್ಲ, ಆ ವಿಶೇಷವಿಲ್ಲವನು, ಈ ಆತ್ಮನೇ ಬ್ರಹ್ಮನು ಎಲ್ಲಕ್ಕೂ ಅನುಭವನುಮತನಾಗಿದ್ದಾನೆ ಅಂತ ಈ ರೀತಿ ಅನುಶಾಸನೆ ಮಾಡ್ತಾ ಇರೋದು ಹೇಗೋ ಹಾಗೆ ತತ್ವಮಸಿ ಅನ್ನೋದು ಕೂಡ ನಿನ್ನಲ್ಲಿ ಆರೋಪಿತವಾಗಿರುವ ಅನಾತ್ಮನ ಬಿಡಿಸುವುದರ ಮೂಲಕ ತಿಳಿಸ್ಕೊಳತ್ತೆ ಹೊರತು ನೇರಾಗಿ ಇಂಥವರಾಗಿದೆಯಾ ವಿಮುಖ ತಿಳಿಸ್ಕೊಡ್ತಾ ಇಲ್ಲ. ಅದು ಆರೋಪಿತವಾದ ಆತ್ಮನ ಅಧ್ಯಾರೋಪಿತ ಅಂತಃಪ್ರಜ್ಞತ್ವಾದಿ ಪ್ರತಿಷೇಧೇನೈವ ಆತ್ಮನಿ ತುರಿಯತ್ವ ಪ್ರತಿಬೋಧೀತಿ ಶಾಸ್ತ್ರಂ ಅಂತ.
ಅಂತಃಪ್ರಜ್ಞತ್ವಾದಿಗಳು ನಾವು ಅಂತಃಪ್ರಜ್ಞಾ ಬಹಿಷ್ಪ್ರಜ್ಞಾ ಉಭಯತ ಪ್ರಜ್ಞೆ ಮಾಡ್ಕೊಂಡಿವಲ್ಲ, ಇದನ್ನು ಅಲ್ಗಡೆದ್ರ ಮೂಲಕವಾಗಿ ಶಾಸ್ತ್ರ ಹೇಗೆ ತಿಳಿಸ್ಕೊಡುತ್ತೋ ಆ ರೀತಿ ತತ್ವಮಸಿ ವಾಕ್ಯವು ಕೂಡ ನಮ್ಮ ಮೇಲೆ ಹುಟ್ಟಾಕಿಕೊಂಡದ್ದಾಗಿರುವ ದೇಹೇಂದ್ಯ ಮನೋಬುದ್ಧಿಗಳಿರ್ತಕ್ಕಂಥ ಆತ್ಮತ್ವ ಬುದ್ಧಿಯನ್ನು ತೆಗೆದುಹಾಕೋದ್ರ ಮೂಲಕ ತಿಳಿಸ್ಕೊಡುತ್ತೆ. ಯಾವಾಗ ಇವರೆಲ್ಲವೂ ಆತ್ಮನೇ ಅಂತ ಗೊತ್ತಾಗ್ಬಿಡ್ತೋ, ಯಾವುದ್ರ ಎಂತಾನು ಕಂಡಾನು ಕೇಳಿಯಾನು ನೋಡಿಯಾನು ಮೂಸಿಯಾನು ಅಂತ ಹೇಳಿ ಇದೇ ಮೊದಲಾದ ವಾಕ್ಯವು ಕೂಡ ಈ ರೀತಿ ಹೊಂದುತ್ತೆ. ಟೈಮ್ ಆಯ್ತು, ಸಾಕು.